ನಮಸ್ಕಾರ. ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡೋರು ಯಾರೂ ಇಲ್ಲ. ರೈತರ ಸಮಸ್ಯೆಗಳನ್ನು ಆಲಿಸೋರು ಯಾರೂ ಇಲ್ಲ. ಮಹಿಳೆಯರ ಸಮಸ್ಯೆಗಳನ್ನು ಆಲಿಸೋರಿಲ್ಲ. ಮಕ್ಕಳ ಸಮಸ್ಯೆಯನ್ನು ಆಲಿಸೋರಿಲ್ಲ. ಬೆಳೆಗಾರರು, ರೈತರು ಅಂದ ಸಂದರ್ಭದಲ್ಲಿ ಹೈನುಗಾರರು ಬೇಕಾದಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಹಲವಾರು ಕಡೆ ಈ ವರ್ಷ ಮಳೆ ಬಂದರೂ ಕೂಡ ನೀರಿಗಾಗಿ ಹಪಹಪಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ವಿದ್ಯುತ್ ಸಮಸ್ಯೆ ಇದೆ, ಹಲವಾರು ಕಡೆ ಅಪಘಾತಗಳಾಗ್ತಿದ್ದಾವೆ. ಹೀಗೆ ಸಾಕಷ್ಟು ಸಮಸ್ಯೆಯಿಂದ ರಾಜ್ಯ ಬೆಂದು ಬಳಲಿ ಹೋಗ್ತಾ ಇದ್ರು ಕೂಡ ಒಂದೇ ಚರ್ಚೆ, CT ರವಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಇಷ್ಟಕ್ಕೆ ಸೀಮಿತ ಆಗಿಬಿಟ್ಟಿದೆ. ಆದರೆ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ತೊಗೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಜೀ ಕನ್ನಡ ನ್ಯೂಸ್ ಇವತ್ತು ಇದೇ ವಿಚಾರವನ್ನು ತಗೊಂಡಿದೆ. ಕಾರಣ ಸದನ ಅಂದ ಸಂದರ್ಭದಲ್ಲಕ್ಕೊಂದು ಘನತೆ ಅನ್ನೋದಿರುತ್ತೆ. ಎವ್ರಿ ಆ್ಯಕ್ಷನ್ಗೆ ದರ್ ಇಸ್ ಅ ರಿಯಾಕ್ಷನ್ ಅಂತ ಹೇಳ್ತಾರೆ. ಅದು ಯಾರಿಂದನೂ ಆಗಿರ್ಬೋದು, ಕಾಂಗ್ರೆಸ್ಸಿಂದ BJP ಅಥವಾ BJPಯಿಂದ ಕಾಂಗ್ರೆಸ್. ಸದನ ಅಂದ ಸಂದರ್ಭದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಚರ್ಚೆ ಆಗಿದ್ದರೆ ಕೊಲೆಗಡುಕ ಅನ್ನೋ ಶಬ್ದನೂ ಬರ್ತಿರಲಿಲ್ಲ. ಇನ್ನೊಂದು ಅಶ್ಲೀಲ ಪದಪ್ರಯೋಗ CT ರವಿ ಅವರ ಕಡೆಯಿಂದ ಆಯ್ತಲ್ಲ, ಅದು ಕೂಡ ಆಗ್ತಿರಲಿಲ್ಲ. ಆ್ಯಸ್ ಪರ್ ಕಾಂಗ್ರೆಸ್ ಪದಪ್ರಯೋಗ ಆಗಿದೆ, ಆ್ಯಸ್ ಪರ್ BJP ಆಗೇ ಇಲ್ಲ. ಸತ್ಯ ಹೊರಗೆ ಬರಬೇಕು ಅಂದರೆ FSL ರಿಪೋರ್ಟ್ ಬರಬೇಕಾಗತ್ತೆ. ಬಸವರಾಜ್ ಹೊರಟ್ಟಿಯವರು ಸಭಾಪತಿಗಳ ಆಧಾರದಲ್ಲಿ ನೋಡೋದಾದರೆ ನನ್ನ ಹತ್ರ ದೂರ ಬಂದಾಗ ಅದನ್ನು ಗಮನಿಸ್ತೀನಿ, ಏನು ಕ್ರಮ ತೊಗೋಬೇಕು ಅದನ್ನು ತೊಗೊಳ್ಳೋಣ. ಇಷ್ಟಕ್ಕೆ ಸೀಮಿತ ಆಗಿದ್ದರೆ ಇವತ್ತು ನಾವು ಈ ವಿಷಯವನ್ನು ಚರ್ಚೆಗೆ ತಗೋತಾನೆ ಇರಲಿಲ್ಲ. ದೂರು ಜೊತೆಗೆ CT ರವಿಯವರನ್ನು ಬಂಧಿಸಿ ಊರೂರು ಸುತ್ತಿಸಿದ್ದಾರೆ. ಕ್ವಾರಿ, ನಿರ್ಜನ ಪ್ರದೇಶ, ರಸ್ತೆ, ಹೈವೇ ಹೀಗೆಲ್ಲ ಕರ್ಕೊಂಡು ಹೋಗಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಯಾವುದೋ ಪ್ರಭಾವಿ ವ್ಯಕ್ತಿಯ ಆದೇಶದಂತೆ ನನ್ನ ನಡೆಸ್ಕೊಳ್ಳಲಾಯಿತು. ಇಂಥ ಒಂದು ಬೆಳವಣಿಗೆಗಳ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯದ ಹೆಣ್ಣು ಮಕ್ಕಳ ಪ್ರತಿನಿಧಿಯಾಗಿ ನಾನಲ್ಲಿದ್ದ ಸಂದರ್ಭದಲ್ಲಿ ನನ್ನನ್ನು ಒಬ್ಬ ಹೆಣ್ಣು ಮಗಳನ್ನು ಆ ರೀತಿ ಪದಪ್ರಯೋಗ ಮಾಡಿದ್ದು ಎಷ್ಟು ಸರಿ? ಈ ರೀತಿಯ ಚರ್ಚೆಗಳ ನಡುವೆ ಒಂದು ದೂರು ಅಂತ ದಾಖಲಾಗಿದರೆ ಅದು ಬೇರೆ. ಇವತ್ತು ಆಣೆ ಪ್ರಮಾಣಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಒಳಗೊಂದು ಹೊರಗೊಂದು ಆಡೋ ಮಾತು, ಮನಸ್ಸಲ್ಲಿರೋ ವಿಚಾರಗಳು ಬೇರೆ ಬೇರೆ. ಆದರೆ ಯಾವ ಆಣೆಗೆ ಎಲ್ಲಿ ಬೆಲೆ ಇದೆ? ಇವತ್ತು ನಾವೇ ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳ ವ್ಯಕ್ತಿತ್ವ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. CT ರವಿ ಅಂದಾಗ ನೆನ್ನೆ ಮೊನ್ನೆ ಬಂದವರಲ್ಲ ರಾಜಕೀಯಕ್ಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದಾಗಲೂ ಕೂಡ ನೆನ್ನೆ ಮೊನ್ನೆ ಬಂದವರಲ್ಲ, ಹಿರಿಯ ನಾಯಕರು. ಅವರ ಈ ನಡವಳಿಕೆಗಳು, ಪಕ್ಷಗಳು ನಡೀತಾ ಇರೋದು ನಿಜಕ್ಕೂ ಕೂಡ ಆಶ್ಚರ್ಯ ತರ್ತಾ ಇದೆ. ಇವತ್ತು ಆಣೆ ಪ್ರಮಾಣಕ್ಕೆ ಬಂದು ನಿಂತ್ಕೊಂಡಿರೋದ್ರಿಂದಾಗಿ ಇದನ್ನು ರಾಜ್ಯದ ಜನ ಹೆಂಗೆ ಗಮನಿಸ್ತಾರೆ, ಹೆಂಗೆ ಅರ್ಥೈಸ್ಕೊಳ್ತಾರೆ ಮಾತಾಡೋಣ. ನಾನು ದಿವ್ಯಶ್ರೀ. CT ರವಿ ಕಡೆಯಿಂದ ಆ ಮಾತು ಬಂದಿದ್ದೇ ಆಗಿದ್ದಲ್ಲಿ ನಾಲ್ಕು ಶಬ್ದ, ಕ್ಷಮೆ ಕೇಳ್ತಿದ್ದೀನಿ, ಕ್ಷಮಿಸ್ಬಿಡಿ, ಅಪ್ಪಿ ತಪ್ಪಿ ಏನೋ ಹೇಳಕ್ಕೆ ಹೋಗಿ ಹಿಂಗೆ ಬಂದುಬಿಡುತ್ತೆ, ಮುಗಿದು ಹೋಗ್ತಿತ್ತು ಪ್ರಕರಣ. ರೈಟ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಲೆಗಡುಕ ಅಂದುಬಿಟ್ಟಿದ್ದಾರೆ. ಆಕೆ ಕೂಡ ಹೆಣ್ಮಗಳು, ಕ್ಷಮೆಯ ದೊರೀತಾರೆ. ನನ್ನ ಬಾಯಿಂದ ಇಂಥ ಮಾತು ಬಂದಿದೆ, ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ, ಫ್ಲೋದಲ್ಲಿ ಹೇಳಿಬಿಟ್ಟೆ, ಕ್ಷಮಿಸ್ಬಿಡಿ. ಹಿಂಗೇನಾದ್ರು ಆಗಿತ್ತು ಅನ್ನೋದಾಗಿದ್ದರೆ ರಾಜ್ಯದ ಜನತೆಯ ಜ್ವಲಂತ ಸಮಸ್ಯೆಗಳ ಚರ್ಚೆ ಅದೇ ಸದನದಲ್ಲಿ ಆಗ್ತಿತ್ತು. ಇವತ್ತು ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಆ ಪಕ್ಷದವ್ರು ಈ ಪಕ್ಷದ ಮೇಲೆ, ಈ ಪಕ್ಷದವ್ರು ಆ ಪಕ್ಷದ ಮೇಲೆ ತೇಜೋವಧೆ ಮಾಡೋದಕ್ಕೆ ಏನೋ ಟಂಕ ಕಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ, ಜಿದ್ದಿಗೆ ಬಿದ್ದುಬಿಟ್ಟಿದ್ದಾರೆ, ಪ್ರತಿಷ್ಠೆಗೆ ಬಿದ್ದುಬಿಟ್ಟಿದ್ದಾರೆ ಅಂತ. ಈಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕೂಡ ಆಶ್ಚರ್ಯ ಪಡಬೇಕು, ಯಾಕೆ ನನ್ನನ್ನು ಈ ಸಮಸ್ಯೆಗಳಲ್ಲಿ ತಂದು ಎಳಿತಿದ್ದಾರೆ ಅಂತ. ಆ ಮಟ್ಟಕ್ಕೆ ಇವತ್ತು ಆಣೆ ಪ್ರಮಾಣಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರ ಸವಾಲನ್ನ ಎಸ್ತಿದ್ದಾರೆ. CT ರವಿಯವರೇ, ನಿಮ್ಮ ಬಾಯಿಂದ ಈ ಮಾತು ಬಂದಿಲ್ಲ ಅಂಥೇಳಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಮಾಡಿ ಅಂತ ಹೇಳಿ. ನೆನೆ ಹಿಂಗೆ ಕಾಂಗ್ರೆಸ್ ವಕ್ತಾರರು ಒಬ್ಬರು ಹೇಳ್ತಿದ್ರು, ದತ್ತಮಾಲೆ, ದತ್ತಪೀಠದ ಹೆಸರಲ್ಲೇ ನೀವು ಬದುಕನ್ನು ರಾಜಕೀಯವಾಗಿ ಕಟ್ಕೊಂಡವರಲ್ವ, ಅದೇ ದತ್ತನ ಮೇಲೆ ಪ್ರಮಾಣ ಮಾಡಿ ನೋಡೋಣ ಅಂತ ಹೇಳಿ. ದೈವಶಕ್ತಿಗಳ ಮೇಲೆ ಕೂಡ ನಂಬಿಕೆ ಹೋಗೋದಕ್ಕೆ ಇವತ್ತಿನ ರಾಜಕಾರಣಿಗಳು ಕಾರಣ ಆಗೋದು ಬೇಡ ಅಂಥೇಳಿ. ರೈಟ್, ಹಾಗಾದರೆ ಬಸವರಾಜ್ ಹೊರಟ್ಟಿಯವರು ಏನು ಹೇಳಿದ್ದಾರೆ, CT ರವಿಯವರು ಏನು ಹೇಳಿದ್ದಾರೆ, ಬನ್ನಿ ಕೇಳೋಣ. ನೋಡಿ, ಪೊಲೀಸರು ಯಾರ ಮರ್ಜಿಗೊಳಗಾಗಿ ತಪ್ಪು ಮಾಡಿದ್ರೋ ಗೊತ್ತಿಲ್ಲ, ತಪ್ಪು ಮಾಡಿದ್ದಾರೆ. ಸಭಾಪತಿಗಳು ಕೂಡ ನಿನ್ನೆ ಮಾಧ್ಯಮಗೋಷ್ಠಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಹೇಳಿರೋ ಮಾತೇನು ಅಂದರೆ, ಪೊಲೀಸರು ತಪ್ಪು ಮಾಡಿದ್ದಾರೆ, ನಿಯಮಗಳು ಉಲ್ಲಂಘನೆ ಆಗಿದೆ. ಇಲ್ಲಿ ನಮ್ಮ ಸದನದ ಒಳಗೆ ನಡೆದ ಘಟನೆಗಳಿಗೆ ಪೊಲೀಸರು ಮೊಕದ್ದಮೆ ದಾಖಲಿಸೋಂಗೂ ಇಲ್ಲ, ಬಂಧಿಸೋಂಗೂ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ. ಬಂಧಿಸಿದ್ದು ಮಾತ್ರ ಅಲ್ಲ,
ರಾತ್ರಿ ಇಡೀ ಏನೇನು ಮಾನಸಿಕ ಮತ್ತು ದೈಹಿಕ ಹಿಂಸೆ ಕೊಡಬೇಕು ಕೊಟ್ಟು ಊರೆಲ್ಲ ಸುತ್ತಾಡಿಸಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಕಮಿಷನರು ಹೇಳ್ತಾರೆ ನಿನ್ನೆ ಪ್ರೆಸ್ ಮೀಟ್ನಲ್ಲಿ, ಅವ್ರ ರಕ್ಷಣೆಗೋಸ್ಕರ ಹಾಗೆ ಮಾಡಿದ್ವಿ ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ರಕ್ಷಣೆ ಕೊಡೋಕ್ಕಾಗದೇ ಇದ್ದವರು ಬೀದಿಲಿ ರಕ್ಷಣೆ ಕೊಡ್ಬೋದು ಅಂತ ಭಾವಿಸೋದೇ ಮೂರ್ಖತನ. ಯಾರನ್ನೇ ಆದರೂ ಬೀದಿಯಲ್ಲಿ ಸಮಸ್ಯೆ ಆಗುತ್ತೆ ಅಂದರೆ ಅವ್ರನ್ನ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಬಂದು ರಕ್ಷಣೆ ಕೊಡ್ತಾರೆ. ಆದರೆ ಪೊಲೀಸ್ ಸ್ಟೇಷನಲ್ಲಿ ಇದ್ದವ್ರನ್ನ ಬೀದಿಗೆ ತಗೊಂಡೋಗಿ ಕಬ್ಬಿನ ಗದ್ದೆ ಮಧ್ಯದಲ್ಲಿ, ಕಾಡು ರಸ್ತೆಯಲ್ಲಿ, ಜಲ್ಲಿ ಕ್ರಷರ್ ನಡುವೆ ತಗೊಂಡೋಗಿ ನಿಲ್ಲಿಸ್ಕೊಳ್ಳಲ್ಲ. ಅವರು ಒಂದಕ್ಕೊಂದು ಸಂಬಂಧ ಇಲ್ಲದೆ ಹೇಳಿಕೆ ಕೊಡ್ತಾಯಿದ್ದಾರೆ. ಮಾಧ್ಯಮಗಳನ್ನು, ನೀವು ಮಾಧ್ಯಮ ಸ್ನೇಹಿತರು ಇದ್ದವ್ರನ್ನ ಕೇಳಿ, ಅವರೇ ಹೇಳಿದರು 20ಕ್ಕೂ ಹೆಚ್ಚು ಕಡೆಗಳಲ್ಲಿ ನಮಗೆ ಬ್ಯಾರಿಕೇಡ್ ಹಾಕಿ ತಡೆದ್ರು. ನನ್ನ ಜೊತೆಯಲ್ಲಿ ಏನೋ ಬೆನ್ನು ಹತ್ತಿ ಕೇಶವ ಪ್ರಸಾದ್, ಸಿ ಟಿ ರವಿಯವರು ಒಬ್ಬರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಬೆನ್ನು ಹತ್ತಿ ಕೇಶವ ಪ್ರಸಾದ್ ಫಾಲೋ ಮಾಡ್ಕೊಂಡು ಬಂದರು MLC. 3 ಗಂಟೆವರೆಗೂ ನಾನು ಒಬ್ಬನೇ ಇದ್ದೆ ಪೊಲೀಸ್ ಜೀಪ್ನಲ್ಲಿ. 3 ಗಂಟೆಗೆ ನಾನು ಕೂತ್ಕೊಳ್ತೀನಿ ರೀ ಅಂತ ಅವ್ರು ಫೋರ್ಸಿಬಲಿ ಬಂದು ರಾಮದುರ್ಗದಲ್ಲಿ ಸ್ಟೇಷನಿಗೆ ಹೋದಾಗ ಕೂತ್ಕೊಂಡ್ರು ನನ್ನ ಪಕ್ಕದಲ್ಲಿ. 4 ಗಂಟೆಗೆ ಅವ್ರನ್ನ ಅಲ್ಲಿಯ ಗ್ರಾಮೀಣ SP ಬಂದು ಎಲ್ಲ ವೆಹಿಕಲ್ಗಳನ್ನು ಬ್ಲಾಕ್ ಮಾಡಿ ಅವ್ರನ್ನ ನಮ್ಮ ವೆಹಿಕಲ್ ಸಪ್ರೇಟೇ ಮಾಡಿ ಆಮೇಲೆ ಅವರನ್ನು ಫೋರ್ಸಿಬಲಿ ಎಳೆದು ಇದು ಇವರಿಗೆ ಇವೆಲ್ಲ ಇನ್ನೊಬ್ಬ MLCನೂ ಜೊತೆಗಿರಬಾರ್ದು ಅನ್ನೋದ್ರ ಹಿನ್ನೆಲೆ ಏನು? ನಾನೊಬ್ಬನೇ ಇರಬೇಕು ಅಂತ ಫೋನ್ ಕಿತ್ಕೊಳ್ಳೋಕ್ಕೆ ಯಾಕೆ ಪ್ರಯತ್ನ ಮಾಡಿದ್ರು? ಒಂದು ನಿಮಗೆ ಹೇಳ್ತೀನಿ, ನಮ್ಮ ಪರಿಷತ್ತಿನ ನಿಯಮಗಳಿಂದ ಆ ನಿಯಮಗಳನ್ನ ಬಿಟ್ಟು ನಾವು ಏನೂ ಮಾಡೋಂಗಿಲ್ಲ, ಎಷ್ಟೇ ದೊಡ್ಡವರು ಸಣ್ಣವ್ರಿಗೆ. ಬಟ್ ಅವ್ರಿಬ್ಬರಿಗೂ ನೋವು ಆದದ್ದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಆ ನೋವನ್ನು ಮತ್ತೆ ಇದೆ, ಒಬ್ಬ ಹೆಣ್ಮಗಳಿಗೆ ಏನಾದ್ರು ಆದಾಗ ಆಕೆ ಮನಸ್ಸಿಗೆ ಆದಂಥ ಪರಿಣಾಮ ಗಂಡಸರ್ಕಿಂತ ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಆಗ್ತದೆ. ಅದಕ್ಕೆ ಅದನ್ನು ತಿಳ್ಕೊಂಡಿವಿ, ನ್ಯಾಯ ಪ್ರಕಾರ ನಾವು ಹೋಗ್ತೀವಿ. ನಮ್ಮನ್ನೇನು ಕೇಳಿಲ್ಲ, ನಮ್ಗೆ ಕೇಳಕ್ಕೆ ಬರೋದಿಲ್ಲ. ಅವರು ಸರ್ಕಾರ ಅಂದ್ರೆ ಅವರು ತನ್ನದೇ ಆದಂಥ ರೀತಿಯಿಂದ ಯಾರು ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಮೇಲೆ ಹೋಗ್ತೀವಿ. ಮುಂದೆ ಅವೇನು ಡೆವಲಪ್ಮೆಂಟ್ ಹಾಕೋ ನಿಮ್ಗೆ ಕರೆದು ಹೇಳ್ತೀನಿ. ಒಂದು ನಿಮಗೆ ಹೇಳ್ತೀನಿ, ನಮ್ಮ ಪರಿಷತ್ತಿನ ನಿಯಮಗಳಿಂದ ಆ ನಿಯಮಗಳಿಂದ ನಾವೇನು ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AAP ವಕ್ತಾರಾಗಿರುವಂಥ ಕೇಶವ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರಾಗಿರುವಂಥ ಡಾಕ್ಟರ್ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರಿದ್ದಾರೆ. ನಮಸ್ಕಾರ. ಇನ್ನು BJP ವಕ್ತಾರರು ಪ್ರಮೋದ್ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಪ್ರಮೋದ್ ಅವರಿಗೆ. ನಮಸ್ಕಾರ. ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ ಪ್ರಮೋದ್ ಅವರೇ. ಹ್ಞೂ ರೀ. ಓಕೆ, ಕೇಶವ್ ಕುಮಾರ್ ಅವರೇ, ನೀವು ಹೇಳಬೇಕು, BJP ಮತ್ತು JDS ಅಂಡರ್ಸ್ಟ್ಯಾಂಡಿಂಗ್ ಮೋಸ್ಟ್ಲಿ ಚೆನ್ನಾಗಿರಬೇಕು ಅಂತ, ಅಧಿವೇಶನದಲ್ಲೂ ಜ್ವಲಂತ ಸಮಸ್ಯೆಗಳ ಚರ್ಚೆ ಆಗಬಾರ್ದು ಅಂತ ಹೇಳಿ ಒಂದು ಅಜೆಂಡಾ ಫಿಕ್ಸ್ ಮಾಡ್ಕೊಂಡು ಏನಾದ್ರು ಇದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಹಿಂಗೆ ಅಲ್ಲ, ಈ ಅಧಿವೇಶನದಲ್ಲಿ ಜ್ವಲಂತ ಸಮಸ್ಯೆಗಳೇನಂತ ಏನು ಚರ್ಚೆ ನಡೀಲಿಲ್ಲ. ಬೆಳಗಾವಿಯಲ್ಲಿ ಮಾಡಿದ ಉದ್ದೇಶ ಏನಂತಂದ್ರೆ ಸೆಷನ್ ಅಟ್ಲೀಸ್ಟ್ ಅಲ್ಲಿ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ಆಲಿಸ್ಬೇಕು, ಅಲ್ಲೊಂದು ಪರಿಹಾರ ಕೊಡಬೇಕು ಅಂತೇಳಿ. ಬಟ್ ಅದನ್ನ ನಾವು ಎಲ್ಲೂ ಕಾಣ್ತಾ ಇಲ್ಲ. ಇವತ್ತಿನ ದಿವಸ ಏನು ನೋಡ್ತಾ ಇದ್ದೀವಿ, ಇದು BJP ಕಾಂಗ್ರೆಸ್ ಅಂತಲ್ಲ, ಇದು ಎಲ್ಲ ಪಕ್ಷಗಳಲ್ಲೂ ಬಹಳಷ್ಟು ರಾಜ್ಯಗಳಲ್ಲಿ ಹಿಂದೆ ನೋಡಿದ್ವಿ, ನಮ್ಮ ರಾಜ್ಯದಲ್ಲಿ ಇವಾಗಲೇ ನೋಡ್ತಾ ಇದ್ವಿ. ಅದು ಇದೊಂದು ದೊಡ್ಡ ದುರಂತ. ಅಧಿಕಾರದ ಮದ ಹೇಗಿದೆ ಅಂತ ಅನ್ನೋದು ಈ ಒಂದು ಪ್ರಕರಣದಲ್ಲಿ ನಾವು ನೋಡ್ಬೋದು. ಈಗ ನೋಡಿ, ಆ ಪದ ಬಳಕೆ ಮಾಡಿದ್ರೆ ಸಿ ಟಿ ರವಿಯವರು ಅದು ಅಕ್ಷಮ್ಯ ಅಪರಾಧ ಆ ಥರ ಆಗಬಾರ್ದು. ಅವ್ರಿಗೆಲ್ಲ ಯಾರಿಗೂ ಆ ಪದ ಬಳಸಬಾರ್ದು, ಅದು ತಪ್ಪು. ಸೊ ಅದಕ್ಕೆ ರಿಯಾಕ್ಷನ್ ಹೇಗಿರಬೇಕು ಸರ್ಕಾರದ ಕಡೆಯಿಂದ. ನೋಡಿ, ಏನೇ ಆದ್ರೂ ಅವನು ತಪ್ಪು ಮಾಡಿದ್ರು ಅದಕ್ಕೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಕಾನೂನು ಅನ್ನೋದಿರುತ್ತೆ. ನಾವು ಇಷ್ಟ ಬಂದಂಗೆ ಮಾಡ್ಬೋದು, ಏನು ಮಾಡೋದು ನಡೆಯುತ್ತೆ, ನಮ್ಮ ಸರ್ಕಾರ ಇದೆ ಅಂತ ಅನ್ನೋದಾದ್ರೆ ಇದು ತಪ್ಪಲ್ವಾ? ಇವತ್ತು ದಿವಸ ನ್ಯಾಯಾಂಗ ವ್ಯವಸ್ಥೆನೇ ಇಲ್ಲದೆ ಇದ್ದಿದ್ರೆ ಇವತ್ತಿನ ದಿವಸ ಸಿ ಟಿ ರವಿ ಅವ್ರನ್ನ ಎನ್ಕೌಂಟರ್ ಮಾಡಿದ್ರು ಕೇಳೋರು ಇರ್ತಿರ್ಲಿಲ್ಲ. ಒಬ್ಬ MLCಯನ್ನ ಎನ್ಕೌಂಟರ್ ಮಾಡೋದು ಅಂದ್ರೆ ನ್ಯಾಯಾಂಗ ಇಲ್ಲದೆ ಇದ್ದಿದ್ರೆ ಮಾಡಿದ್ರೆ ಕೇಳೋರು ಯಾರು? ಇವಾಗ ನೋಡಿ, ಇವಾಗ ಸಿ ಟಿ ರವಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಪಕ್ಕಕ್ಕೆ ಇಡೋಣ. ನಾವು ಎಲ್ಲಾನು ಕ್ಲಿಪ್ಪಿಂಗ್ ನೋಡಿದ್ವಿ ಅವತ್ತಿನ ಘಟನೆಗಳನ್ನ. ಒಂದು ವಿಧಾನಸೌಧದಲ್ಲಿ ಒಂದಿಬ್ಬರು ವ್ಯಕ್ತಿಗಳು, ಅವ್ರ ಹೆಸರುಗಳು ನನಗೆ ಗೊತ್ತಿಲ್ಲ, ನಾನು ಕ್ಲಿಪ್ಪಿಂಗ್ ಅಷ್ಟೇ ನೋಡಿದ್ದೀನಿ. ಆ ಪೊಲೀಸ್ನವರು ಅಂದ್ರೆ ಮಾರ್ಷಲ್ಸ್ ವೈಟ್ ಡ್ರೆಸ್ ಅಲ್ಲಿ ಇದ್ದವರು ಅವ್ರನ್ನ ತಡಿತಿದ್ರು ಅವ್ರು ಏನು ಹೊಡೆಯೋದಕ್ಕೆ ಬಡಿಯೋದಕ್ಕೆ ಹೋಗಿ ರದ್ದಾಂತ ಮಾಡಿಕೊಂಡು ಆ ಗೇಟ್ನೆಲ್ಲ ಒದಿತಾ ಇದ್ದಾರೆ. ಅಂದ್ರೆ ವ್ಯಕ್ತಿಗಳು, ನಾನು CCTV ರೆಕಾರ್ಡಿಂಗ್ ಆಗ್ತಾ ಇದೆ ಅನ್ನೋದು ಗೊತ್ತು, ಅವ್ರಿಗೆ ಪೊಲೀಸ್ನವ್ರು ಇದ್ದಾರೆ ಅಂತ ಗೊತ್ತು, ನಾನು ರಾದ್ದಾಂತ ಮಾಡಿದ್ರು, ನಾನು ಏನೇ ದೌರ್ಜನ್ಯ ಮಾಡೋದು ನನ್ನ ತಡೆಯೋರಿಲ್ಲ ಅಂತ ಒಂದು ಧೈರ್ಯ ಈ ಸರ್ಕಾರ ಕೊಡ್ತಿದೆಯಲ್ಲ, ಇದು ದುರಂತ. ಇವು ಹೋಗ್ಲಿ, ಅವರೆಲ್ಲ ಇದ್ರಲ್ವಾ, ಸರಿ, ಆ ಇಬ್ಬರು ವ್ಯಕ್ತಿಗಳು ನಾವು ನೋಡಿದ್ವಿ ಗೇಟ್ ಒದಿತಾ ಇದ್ದಾರೆ, ಸುವರ್ಣಸೌಧದಲ್ಲಿ ಹೋಗಿ ದಾಂಧಲೆ ಮಾಡ್ತಾ ಇದ್ದಾರೆ. ಅವ್ರನ್ನೇನಾದ್ರು ಪೊಲೀಸ್ನವ್ರು ಕರ್ಕೊಂಡು ಜೀಪ್ ಹತ್ತಿಸಿದ್ರ, ಅವ್ರನ್ನ ಅರೆಸ್ಟ್ ಮಾಡಿದ್ರ? ನೋಡಿ, ಬಹಳಷ್ಟು ಸತಿ ಪ್ರತಿಭಟನೆಗಳಲ್ಲಿ, ಹೋರಾಟಗಳಲ್ಲಿ ನಾವು ನೋಡಿದ್ವಿ, ಜನ ಸ್ವಲ್ಪ ಕಂಟ್ರೋಲ್ ತಪ್ತಾ ಇದ್ದಾರೆ, ಪೊಲೀಸ್ನವರು ನೋಡ್ತಾ ಇದೀವಿ ನಾವು. ಆಯ್ತಾ,
ಆಯ್ತಾ. ಕಂಟ್ರೋಲ್ ತಪ್ಪಿದಾಗ ಅವ್ರನ್ನ ಜೀಪ್ ಹತ್ಸ್ಕೋತಾರೆ ಅಥವಾ ಬಸ್ ಹತ್ಸ್ಕೊಂಡು ತಗೊಂಡೋಗ್ತಾರೆ, ಎಲ್ಲ ಒಂದೆರಡು 2 hours ಇಟ್ಕೊಳ್ತಾರೆ, ಆಮೇಲೆ ಕಳಿಸ್ಕೊಡ್ತಾರೆ. ಅವ್ರನ್ನ ಅರೆಸ್ಟ್ ಮಾಡಲ್ಲ, ಡಿಟೈನ್ ಮಾಡಲ್ಲ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಅಷ್ಟು ದಾಂಧಲೆ ಮಾಡ್ತಿದ್ರು, ನಾವ್ ಏನ್ ಮಾಡಿದ್ರು ನಮ್ಮನ್ನ ಯಾರು ತಡೆಯೋರಿಲ್ಲ ಅನ್ನೋ ಅಂತ ಧೈರ್ಯ ಕೊಡ್ತೀರಾ? ಯೂನಿಫಾರ್ಮ್ಗೂ ಬೆಲೆ ಇಲ್ಲ ನೋಡಿ, ಯೂನಿಫಾರ್ಮ್ ಬೆಲೆ ಇಲ್ಲ ನೋಡಿ. ಅವ್ರ ನೋಡಿ ಹಂಗ್ ಒದ್ದಿತಾ ಇದಾರೆ. ಅವ್ರನ್ನ ಯಾರು ಪೊಲೀಸ್ನವ್ರು ಕ್ರಮ ಕೈಗೊಂಡಿದಾರ? ಇವಾಗ ಸಿಟಿ ರೈಡರ್ ಪ್ರಕರಣಕ್ಕೆ ಬರೋಣ. ಅವ್ರನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಅರೆಸ್ಟ್ ಮಾಡೋದು ಸರಿನಾ ತಪ್ಪ ಅನ್ನೋದು ಅದು ನೆಕ್ಸ್ಟ್ ಆಯ್ತಾ. ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ರಕ್ಷಣೆ ಕೊಡಕ್ಕಾಗಲ್ಲ ಅಂತ ಹೇಳಿ ಊರು ಸುತ್ತೋದು, ಬೀದಿ ಪೊಲೀಸ್ ಸ್ಟೇಷನ್ ರಕ್ಷಣೆ ಕೊಡಕ್ಕಾಗಲ್ಲ ಅಂದ್ರೆ ಮೀನಿಂಗ್ ಏನು? ಕಮಿಷನರ್ ನೆನ್ನೆ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ, ಅವ್ರ ರಕ್ಷಣೆಗೋಸ್ಕರನೇ ಕರ್ಕೊಂಡು ಹೋದ್ವಿ ಅಂತ ಹೇಳ್ಬಿಟ್ಟು. ಆದ್ರೆ ಕಬ್ಬಿನ ಗದ್ದೆಯಲ್ಲಿ ರಕ್ಷಣೆ ಕೊಡ್ತಾರಂತೆ, ಕ್ವಾರಿಯಲ್ಲಿ ರಕ್ಷಣೆ ಕೊಡ್ತಾರಂತೆ. ಈ ನಿರ್ಜನ ಪ್ರದೇಶದಲ್ಲಿ ಈ ಪೊಲೀಸ್ನವರ ರೌಡಿಗಳ, ಯಾಕಂದ್ರೆ ರೌಡಿಗಳು ಗೂಂಡಾಗಳು ಬಹುಶಃ ನಿರ್ಜನ ಪ್ರದೇಶಗಳಲ್ಲಿ ಕರ್ಕೊಂಡೋಗಿ ಹಲ್ಲೆ ಮಾಡ್ತಾರೆ ಅನ್ನೋದು ಬಹಳಷ್ಟು ಕಡೆ ನಾವು ನೋಡಿದೀವಿ. ಆದ್ರೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಪೊಲೀಸ್ನವ್ರಿಗೆ ಎಷ್ಟೇ ಅಧಿಕಾರ ಇದ್ರು ಅವ್ರಿಗೂ ಒಂದು ರೂಲ್ಸ್ ಫ್ರೇಮ್ ವರ್ಕ್ ಒಂದು. ಕಾಂಗ್ರೆಸ್ನವ್ರ ಉತ್ತರ ಏನ್ ಗೊತ್ತಾ ನಿಮ್ಮ ಈ ಒಂದು ವಾದಕ್ಕೆ? ಬೆಂಗಳೂರಿಗೆ ಕರ್ಕೊಂಬರ್ಬೇಕಾದ್ರೆ ಕ್ವಾರಿನೂ ಸಿಗುತ್ತೆ, ಹೈವೇನೂ ಸಿಗುತ್ತೆ, ನಿರ್ಜನ ಪ್ರದೇಶನೂ ಸಿಗುತ್ತೆ, ಕಬ್ಬಿನ ಗದ್ದೆನೂ ಸಿಗುತ್ತೆ. ಅದೇ ಮತ್ತೆ ಅಲ್ಲಿ 3-4 ಜಿಲ್ಲೆಗಳೇನ ಬೆಂಗಳೂರಿಗೆ ದಾರಿ ಗೊತ್ತಿಲ್ಲ ಅವ್ರಿಗೆ. ಬೆಂಗಳೂರು ಕರ್ಕೋಬೇಕಾದ್ರೆ ಅಲ್ಲಲ್ಲೇ ಸುತ್ತಿಟ್ಕೊಂಡು ಮತ್ತೆ ಬೆಳಗ್ಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕಾ? ಸರಿ, ಈಗ ನೋಡಿ ಅವರು ಘಟನೆ ಆಗಿದ್ದು 1 hour ಅಲ್ಲಿ FIR ಆಗುತ್ತೆ, FIR ಆಗಿದ್ದು 1 hour ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಅವ್ರಿಗೆ ನೋಟಿಸ್ ಕೊಡ್ಬೋದು. ಒಂದು ನೋಡಿ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅಂದ್ರೆ ಯಾವ್ಯಾವ ಸೆಕ್ಷನ್ ನಲ್ಲಿ ಯಾರ ಮೇಲಾದ್ರೂ ಒಂದು ಪ್ರಕರಣ ದಾಖಲಾಗಿ FIR ಆಗಿದ್ರೆ 7 ವರ್ಷಕ್ಕಿಂತ ಕಡಿಮೆ ಅವಧಿಯ ಒಂದು ಶಿಕ್ಷೆ ಪ್ರಮಾಣ ಇತ್ತು ಅಂತಂದ್ರೆ ಅಂತವ್ರಿಗೆ ಫಸ್ಟ್ ಒಂದು ನೋಟಿಸ್ ಕೊಡಬೇಕು, ತನಿಖೆ ಕರಿಬೇಕು, ಆಮೇಲೆ ಅರೆಸ್ಟ್ ಅವಶ್ಯಕತೆ ಇದ್ರೆ ಮಾಡಬೇಕು ಅನ್ನೋ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪೊಲೀಸ್ನವ್ರಿಗೆ ಗೊತ್ತಿಲ್ವಾ? ಈ ಸರ್ಕಾರ ಗೊತ್ತಿಲ್ಲ. ನಾವ್ ಏನ್ ಮಾಡೋದು ನಡೆಯುತ್ತೆ ಅನ್ನೋದು ಒಂದು ಪೊಲೀಸ್ನವ್ರನ್ನ ಹೆಂಗ್ ಬೇಕಾದ್ರೆ ನಾವು ಯೂಸ್ ಮಾಡ್ಕೋಬಹುದು ಅಂತ ಒಂದು ಮಟ್ಟಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ನಾವ್ ಏನ್ ಮಾಡೋದು ನಡೆಯುತ್ತೆ ನೋಡಿ. ಈ ಹಿಂದೆ ನೋಡಿದ್ವಿ, ತಮಿಳುನಾಡಲ್ಲಿ ನೋಡಿದ್ವಿ, ಜಯಲಲಿತಾ ಅವ್ರ ಪ್ರಕರಣದಲ್ಲಿ ಇವರು ಕರುಣಾನಿಧಿ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದಿದ್ದು ನೋಡಿದ್ವಿ. ಸದನದಲ್ಲೇ ಅವ್ರ ಮನೆಗೆ ಬೆಳಗಿನ ಜಾವ 5 ಗಂಟೆಗೆ ನುಗ್ಗಿ ಅರೆಸ್ಟ್ ಮಾಡ್ತಾ ಇದ್ರು. ಅದು ಅಂತ ದುರಂತಗಳು ಎಲ್ಲಿ ಬಿಹಾರದಲ್ಲಿ ನೋಡಿ, ಲಾಲು ಪ್ರಸಾದ್ ಯಾದವ್ರನ್ನ ಅರೆಸ್ಟ್ ಮಾಡಿದ್ರು. ಅಂದ್ರೆ ಈ ಜಿದ್ದುಗಿಳಿದ್ಬಿಟ್ರೆ ಈ ವೈಯಕ್ತಿಕ ದ್ವೇಷ ಏನಿದೆಯಲ್ಲ, ಅದಕ್ಕೆ ನಮ್ಗೆ ಅಧಿಕಾರ ಇದೆ, ನಾವ್ ಏನ್ ಮಾಡೋದು ನಡೆಯಲ್ಲ, ಯಾರು ತಡೆಯಲ್ಲ ಅನ್ನೋ ಒಂದು ಅಹಂಕಾರದಲ್ಲಿ ಮೆರಿತಾ ಇದೆ ಈ ಸರ್ಕಾರ. ಇದು ತಪ್ಪು ಅಂತ ಹೇಳಿ ನಾನು ಹೇಳ್ತೀನಿ. ರೈಟ್ ಪ್ರಮೋದ್ ಅವರೇ, ಬಿಜೆಪಿ ವಕ್ತಾರರು ಮಾತಾಡಬೇಕು ನೋಡಿ. ಆಸ್ ಪರ್ ಕಾಂಗ್ರೆಸ್ನ ಅರ್ಥದಲ್ಲಿ ನೋಡೋದಾದ್ರೆ ನೀವು ಆರೋಪಿ ಸ್ಥಾನದಲ್ಲಿದ್ದೀರಿ. ನಿಮ್ಮ ಕಡೆಯಿಂದ ತಪ್ಪಾಗಿದೆ, ತಪ್ಪಿದ್ದುಕೊಂಡೇ ದೂರ ಕೊಡೋದಕ್ಕೆ ಮುಂದಾಗಿದ್ದೀರಿ ಅಂದರೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಎಂತೆಂಥ ಮಾರ್ಗಗಳನ್ನು ಅನುಸರಿಸ್ತಾರೆ ಬಿಜೆಪಿಯವರು? ಎಲ್ಲರಿಗೂ ನಮಸ್ಕಾರ. ನಾವು ಈ ಡಿಬೇಟ್ ಅಲ್ಲಿ ಪಾಲ್ಗೊಳ್ಳೋಕ್ಕಿಂತ ಮೊದಲಕ್ಕೆ ಒಂದು ಮಾತು ಫಸ್ಟ್ ಪಡಿಸ್ಬಿಡ್ತೀನಿ. ಕಾಂಗ್ರೆಸ್ ಹೇಳಿದ್ರೆ ನಾವು ಅಪರಾಧಿಗಳಲ್ಲ. ಓಕೆ, ಕಾಂಗ್ರೆಸ್ ಹೇಳಿದ್ರೆ ನಾವು ಅಪರಾಧಿಗಳಲ್ಲ. ಇದೇನಿದು ಸದನದಲ್ಲಿ ವಿಧಾನ ಪರಿಷತ್ತಲ್ಲಿ ನಡೆದಿದೆ, ಅದು ಕಸ್ಟೋಡಿಯನ್ನು ಸಭಾಪತಿಗಳು ಬಸವರಾಜ್ ಹೊರಟ್ಟಿ ಅವರು ಅಲ್ಲಿಯ ಏನೊಂದು FSL ವರದಿ ಬರೋದಿದೆ, ಅದನ್ನ ನೋಡ್ಕೊಂಡು ಅವರು ಅದನ್ನ ಅಲ್ಲಿ ತೀರ್ಮಾನ ಮಾಡ್ತಾರೆ. ನಾ ಒಂದು ಮಾಧ್ಯಮದಲ್ಲಿನೂ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ. ಇದು ವಿಧಾನ ಪರಿಷತ್ತಲ್ಲಿ ಈ ಘಟನೆ ನಡೆದ್ರಿಂದ ಅದರ ಕಸ್ಟೋಡಿಯನ್ನು ಸಭಾಪತಿಗಳು ಅವರ ತೀರ್ಮಾನವೇ ಅಂತಿಮ ಆಗುತ್ತೆ. ನೀವು ಹೆಂಗೆ ಕಾಂಗ್ರೆಸ್ ಅವ್ರಿಗೆ ಅಪರಾಧಿ ಹೇಳ್ತಾರಂತ ನಾವು ಹೇಳ್ಬೋದಾ ಅದನ್ನ? ಇಲ್ಲ, ನಾ ವಿನಂತಿ ಮಾಡ್ಕೋತಾ ಇದ್ದೀನಿ, ಇದನ್ನ ಕಾಂಗ್ರೆಸ್ ಹೇಳ್ತಾರಂತ ದಯವಿಟ್ಟು ನೀವು ಹೇಳ್ಬೇಡಿ. ನಾವು ಅಪರಾಧಿಗಳು ಅಲ್ಲ, ಇನ್ನೂ ತನಿಖೆ ನಡೀತಾ ಇದೆ, CID ಕೊಟ್ಟಿದೆ. ಇವರು 41A ಅಡಿಯಲ್ಲಿ ನೋಟಿಸ್ ಕೊಟ್ಟು ಆ ನೋಟಿಸ್ 1 ಸಲ 2 ಸಲ 3 ಸಲ ನೀವು ನೋಟಿಸ್ ಕೊಟ್ಟಾಗ ಹಾಜರ್ ಆಗ್ಲಿಲ್ಲ ಅಂದ್ರೆ ನೀವು ಒಬ್ಬರನ್ನ ಒಂದು ಅರೆಸ್ಟ್ ಮಾಡಬಹುದಂತ ಒಂದು 41A ಅಲ್ಲಿ ಇದೆ, ಆಯ್ತಾ? ಮತ್ ಇನ್ನೊಂದು, ಈ ವಿಧಾನ ಪರಿಷತ್ತಲ್ಲಿ ನಡೆದಂತ ಘಟನೆ ಅಲ್ಲಿ ಶಾಸಕಾಂಗ ಇರೋದ್ರಿಂದ ಪೊಲೀಸರು ಎಂಟ್ರಿ ಹೆಂಗ್ ಹೊಡೆದ್ರು? ಸಭಾಪತಿಗಳವರನ್ನ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ರ? ಸಭಾಪತಿಗಳವ್ರ ಪರ್ಮಿಷನ್ ಕೊಟ್ಟಿದ್ರ? ಮತ್ತು FIR ಆಗ್ಬೇಕಾದ್ರೆ ಇಂಡಿವಿಜುವಲ್, ಇದು ಒಂದು ಸದನದಲ್ಲಿ ನಡೆದಂತ ಘಟನೆ ಯಾರು ಇಂಡಿವಿಜುವಲ್ ಹೋಗಿ ಅಥವಾ PA ಮುಖಾಂತರ ಒಂದು FIR ಲಾಂಚ್ ಮಾಡ್ತಾರಂದ್ರೆ ನಾನು ಪೊಲೀಸರಿಗೂ ಇದು ಆತ್ಮಾವಲೋಕನೆ ಮಾಡುವಂತ ಒಂದು ವಿಷಯ ರೀ ಇದು. ಸಭಾಪತಿ ಕಡೆಯಿಂದ ದೂರ ಹೋಗ್ಬೇಕದು, ಸಭಾಪತಿ ಕಡೆಯಿಂದ ದೂರ ಹೋಗ್ಬೇಕು. ಅವಾಗ FIR ಲಾಂಚ್ ಆಗ್ಬಿಟ್ಟು ನೀವು ಸಭಾಪತಿಯ ಪರ್ಮಿಷನ್ ಒಂದಿಗೆ ನೀವು ಸದನದಲ್ಲಿ ಬಂದು ಆ ವ್ಯಕ್ತಿಯ ವಿರುದ್ಧ ನೀವು ಕಾನೂನು ಕ್ರಮ ಕೈಗೊಳ್ಬೇಕಾಗುತ್ತೆ ರೀ. ಆದ್ರೆ ಇಲ್ಲೇ ನಡೆದದ್ದೇನು
ಇಲ್ಲಿ ಶಾಸಕಾಂಗ ಸಭೆಯ ಒಂದು ನಿಯಮಗಳ ಉಲ್ಲಂಘನೆ ಮಾಡಿ ಒಂದು ಪೊಲೀಸರು ಆ ಒಂದು ಕಲಾಪದಲ್ಲಿ ಬಂದು ಆ ಒಂದು ಸದನದಲ್ಲಿ ಬಂದು ಅರೆಸ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಈ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ PAಗಳು CT ರವಿ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಒಂದು ಸದನದಲ್ಲಿ ಬಂದ್ಬಿಟ್ಟು ಇದು ಏನಿದು ಪ್ರಜಾಪ್ರಭುತ್ವನ ಅಥವಾ ಒಂದು ಈ ಕೋತ್ವಾಲದ ಒಂದು ಯುಗದಲ್ಲಿ ನಡೀತಾ ಇದ್ದ ಆ ಗುಂಡಾಗಿರಿನ ಇದು? ಅವ್ರ ಶಿಷ್ಯ ಇದಾರೆ ಬಿಡಿ, ಆ ಮಾತು ಬೇರೆ. ಆದ್ರೆ ಸದನದ ಪಾವಿತ್ರ್ಯತೆಯನ್ನು, ಸದನದ ಒಂದು ಕಾನೂನು ಉಲ್ಲಂಘನೆ ಮಾಡಿದ್ದದ್ದು ಯಾರ ಇದ್ರೆ ಕಾಂಗ್ರೆಸ್. ಅದು ಕಾಂಗ್ರೆಸ್ಗೆ ನಾಚಿಕೆ ಆಗ್ಬೇಕು. ಒಂದು 136 ಸೀಟ್ ತಗೊಂಡಿದೆ ಅಂತ ದುರಂಕಾರ ಮಾಡ್ತಾ ಇದ್ದೀರಾ ನೀವು. ಆದ್ರೆ ಬರುವಂತ ದಿವಸದಲ್ಲಿ ಜನರ ತಕ್ಕ ಪಾಠ ಕಲಿಸ್ತಾರೆ. ನೀವು ಒಬ್ಬ ಮಾಜಿ ಸಚಿವರು, ಹಾಲಿ ವಿಧಾನ ಪರಿಷತ್ ಸದಸ್ಯ CT ರವಿ ಅವರು ಒಬ್ಬ ಹಿಂದುತ್ವವಾದಿ, ಒಬ್ಬ ಸಂಘದ ಒಬ್ಬ ಶಿಕ್ಷಣದಲ್ಲಿ ಪಳಗಿದಂತ ಒಬ್ಬ ವ್ಯಕ್ತಿ ಮೇಲೆ ನೀವು ಆಪಾದನೆ ಮಾಡ್ತಾ ಇದ್ದೀರಾ. ನನ್ನ ಇವತ್ತಿಗೂ ಹೇಳ್ತಾ ಇದ್ದೀನಿ, ಈ ಮಾಧ್ಯಮ ಮುಖಾಂತರ ಹೇಳಕ್ ಬಯಸ್ತೀನಿ, CT ರವಿ ಅವರು ಯಾವ ಒಂದು ಹೆಣ್ಮಕ್ಳಿಗೆ ಮಾತಾಡುವಂತ ಒಂದು ವ್ಯಕ್ತಿ ಅಲ್ಲ. ಎಲ್ಲಾ ಗೌರವ ಕೊಟ್ಟು ನಮ್ ಶಿಕ್ಷಣ ನಮ್ ಶಿಕ್ಷಣ ಇದೆ ನಮ್ ಸಂಘ ಪರಿವಾರದಲ್ಲಿ, ಯಾವ್ದು ಹೆಣ್ಮಕ್ಳಿಗೆ ನಾವು ಅಂತ ಮಾತಾಡೋದಿಲ್ಲ. ಮತ್ ಒಂದು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಟ್ಟು ಬಿಡ್ತೀನಿ, ಅದು ನೀವ್ ಎದಕ್ ಹೋಲಿಸ್ತಾರ ಗೊತ್ತಿಲ್ಲ. ನಾ ಈಗ ಹಳ್ಳಿಯಲ್ಲಿ ಹೋದಾಗ ಧನ್ಯವಾದ ಅಂತ ಹೇಳೋ ಬದ್ಲಿ ಥ್ಯಾಂಕ್ ಯು ಅಂತ ಹೇಳಿದೆ ಅಂದ್ರೆ ಅವ್ರು ಏನಂದ್ರಿ ಅಂತ ಕೇಳ್ತಾರೆ. ಅವರು ಪಾಪ ಹಳ್ಳಿಯಲ್ಲಿ ಹೋದಾಗ ನಾ ಇಂಗ್ಲಿಷ್ ಮಾತಾಡಿಬಿಟ್ಟೆ ಅಂತಂದ್ರೆ ಅವರು ಏನಂದ್ರಿ ಅಂತ ಕೇಳ್ತಾರೆ. ನಾ ಈ ಒಂದು ಎಕ್ಸಾಂಪಲ್ ನ ನೀವು ಎದಕ್ ಜೋಡಿಸ್ಕೋತೀರಾ ಅದನ್ನ ನೀವು, ಅದು ನಿಮಗ್ ಬಿಟ್ಟದ್ದು. ಬಟ್ ನಾ ಹೇಳ್ತಾ ಇದ್ದೀನಿ, ಈ ಇಂಗ್ಲಿಷ್ ವರ್ಡ್ ಅದನ್ನ ಅರ್ಥ ಮಾಡ್ಕೊಂಡಿದಾರೋ ಅನರ್ಥ ಮಾಡ್ಕೊಂಡಿದಾರೋ, ಇದೆಲ್ಲ ಅನರ್ಥ ಮಾಡ್ಕೊಂಡಿದ್ದಕ್ಕೆ ಇದೆಲ್ಲ ನಡೆದಿದ್ರಿ. ಆ ಎರಡೂ ಶಬ್ದಗಳು ಪ್ರಮೋದ್ ಅವರೇ, ಸ್ಪೆಲ್ಲಿಂಗೂ ಚೇಂಜ್ ಇದೆ, ಪ್ರೊನೌನ್ಸಿಯೇಷನೂ ಚೇಂಜ್ ಇದೆ. ಅಲ್ಲಿರುವಂತಹ ಸದನದಲ್ಲಿರೋರು ದಡ್ರೂ ಅಲ್ಲ, ಪ್ರಜ್ಞಾವಂತಿಕೆ ಅನ್ನೋದಿರುತ್ತೆ, ಬಹುತೇಕರು ಎಜುಕೇಟೆಡೂ ಇದ್ದಾರೆ. ಎರಡೂ ಶಬ್ದಗಳ ಅರ್ಥ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನೀವು ಹೇಳುವಂತಹ ಇಂಗ್ಲಿಷ್ ಪದ ಅಂದಾಗ ಹೌದು ನೋಡ್ರಿ, ಒಂದ್ ಹೇಳ್ತೇನೆ, ಅನರ್ಥಕ್ಕೆ ಇದೆಲ್ಲ ದೊಡ್ಡ ಘಟನೆ ಆಗಿದ್ದೀರಿ. ಆದ್ರೆ ಇದಕ್ಕೆ ತೀರ್ಮಾನ ಯಾರು ಕೊಡೋದು? ಆ ಸಭಾಪತಿಗಳು. ಐ ಗಾಟ್ ಯುವರ್ ಪಾಯಿಂಟ್. ಸಭಾಪತಿಗಳು ರೂಲ್ಸ್ ನ ಫಾಲೋ ಮಾಡ್ಲಿ, ಪ್ರಕ್ರಿಯೆ ಏನಿದೆ ಅದನ್ನ ನೋಡ್ಲಿ ಅಂತ. ಐ ಗಾಟ್ ಯುವರ್ ಪಾಯಿಂಟ್. ಮಾತಾಡ್ತೀನಿ ನಿಮ್ ಜೊತೆ ನಾಗೇಂದ್ರ ಅವರೇ, ನೀವು ಹೇಳ್ಬೇಕು. ವರದಿ ಬರ್ಬೇಕು, FSL ವರದಿ ಬರ್ಬೇಕಲ್ಲ, ಅದ್ರ ಮೇಲೆ ನಾವು ಮಾತಾಡೋಣ. ಆಯ್ತು, ಅಲ್ಲಿಗೆ ಬರ್ತೀನಿ. ಬಂತು ಅಂದ್ರೆ CT ರವಿ ಅವರು ಹೇಳಿದ್ದು ನಿಜ ಅಂತ ಬಂತು ಅಂದ್ರೆ ಏನ್ ಮಾಡ್ತೀರಿ? ನೋಡ್ರಿ, ನಾ ಅದಕ್ಕೆ ಹೇಳ್ತಾ ಇದ್ದೀನಿ, ನಾ ತೀರ್ಮಾನ ಮಾಡ್ತಾ ಇಲ್ಲ. ಸಭಾಪತಿಗಳು, ನಾವ್ ಯಾರು ತೀರ್ಮಾನ ಮಾಡೋರಲ್ಲ. ನಾನು ಹೇಳ್ತಿದ್ದೀನಿ ಕೇಳಿ ಪ್ರಮೋದ್ ಅವರೇ, ಒಂದು ಪಕ್ಷ FSL ಅಲ್ಲಿ CT ರವಿ ಅವರ ಬಾಯಿಂದ ಆ ಅಶ್ಲೀಲ ಪದ ಪ್ರಯೋಗ ಆಯ್ತು ಅಂತ ಹೇಳಿದ್ರೆ BJPನೇ ಒಪ್ಕೋಬಾರದು CT ರವಿ ಅವರನ್ನ, ಸುಮ್ಮನ್ ಕಳಿಸ್ತಿರ್ಬೇಕು ಮನೆಗೆ. ನೋಡ್ರಿ, ಒಂದ್ ಹೇಳ್ತಾ ಇದ್ದೀನಿ ನೋಡ್ರಿ, ನಾನು ಈಗ ನಮ್ದೇ ಪಕ್ಷದ ಒಂದು ಕಾನೂನು ಇದೆ ರೀ. ಆಮೇಲೆ ಇನ್ನು ಅದು ಮೇಲ್ಪಟ್ಟಾಗಿ ಒಂದು ಶಾಸನ ಸಭೆದು ಒಂದು ಕಾನೂನು ಇದೆ ರೀ. ನೋಡ್ರಿ, ಅದಕ್ಕೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಮೋದ್ ಅವರೇ, ಮಾನವೀಯ ಮೌಲ್ಯಗಳು ಅಂತ ಇರ್ತವೆ. ಇವತ್ತು CT ರವಿ ಅವರು ಹೇಳಿದಾರೆ ಇಲ್ವಾ ಯಾರಿಗೂ ಗೊತ್ತಿಲ್ಲ, ಆಯ್ತಾ? ಅವರೊಂದು ಪಕ್ಷ ಹೇಳಿದ್ದೇ ಆದ್ರೆ ಅವರೇ ಮುಖ ಮುಚ್ಕೊಂಡು ಸೀದಾ ಹೋಗ್ಬೇಕು. ಇವತ್ತು ವಾದ ಮಾಡ್ತಿದ್ದಾರೆ ಅನ್ನೋದಾದ್ರೆ ಅವ್ರು ಹೇಳಿರೋದೆಯೂ ಇರಬಹುದು ಅನ್ನುವಂಥ ಒಂದು ಭಾವನೆ ಇದೆ. FSL ರಿಪೋರ್ಟ್ ಬಂತು, ಅದರಲ್ಲಿ CT ರವಿ ಅವರು ಹೇಳಿದ್ದಾರೆ ಅಂತಾದರೆ ಯಾವತ್ತೂ ಕೂಡ CT ರವಿ ಅವರ ಮುಖವನ್ನು ರಾಜ್ಯದ ಹೆಣ್ಮಕ್ಳು ನೋಡೋದಕ್ಕೂ ಇಷ್ಟಪಡಲ್ಲ. ಪ್ರಮೋದ್ ಅವರೇ, ಮಾತಾಡ್ತೀನಿ ನಿಮ್ಮ ಜೊತೆ. ನಾಗೇಂದ್ರ ಅವರೇ, ಯು ಕಂಟಿನ್ಯೂ. ಒಂದ್ ನಿಮಿಷ ಬಂದೆ, ಅಲ್ಲಿಗೆ ಬರ್ತೀನಿ. ಪ್ರಮೋದ್ ಅವರೇ, ಮಾತಾಡ್ತೀನಿ ನಿಮ್ಮ ಜೊತೆ. ನಾಗೇಂದ್ರ ಅವರೇ, ಆಣೆ ಪ್ರಮಾಣಕ್ಕೆ ಬಂದು ನಿಂತ್ಕೊಂಡಿದೆ. ಭಗವಂತ ಕೂಡ ಆಶ್ಚರ್ಯ ಪಡ್ತಾ ಇದ್ದಾನೆ, ನನ್ನನ್ನು ಯಾಕೆ ಎಳಿತಿರ್ಲಿ ಅಂತ. ಇವತ್ತು ನಾವು ಈ ವಿಚಾರ ಎಲ್ಲ ನೋಡೋಕೆ ಹೋದರೆ ಕಾನೂನುಗಳು ಎಷ್ಟು ಉಲ್ಲಂಘನೆ ಆಗ್ತಾ ಇದ್ದಾವೆ, ಕಾನೂನುಗಳು ಹೆಂಗೆ ಉಲ್ಲಂಘನೆ ಮಾಡ್ತಾ ಇದ್ದಾವೆ, ಮತ್ತು ಜನಸಾಮಾನ್ಯರಿಗೆ ಹೋಗ್ತಾರಂಥ ವಿಚಾರಗಳೇನು, ಇವೆಲ್ಲ ಎದ್ದು ಕಾಣಿಸ್ತಿದೆ ರಾಜ್ಯದಲ್ಲಿ. ಈಗಾಗಲೇ ಒಂದು ಸದನದಲ್ಲಿ DK ಶಿವಕುಮಾರ್ ಅವರು ಅವರೇ ಹೇಳಿದರು, ನಾವು ಜನಗಳ ಮಧ್ಯೆ ಹೋಗ್ಬೇಕಾದರೆ ನಮ್ಮನ್ನು ನೋಡೋ ದೃಷ್ಟಿ ದೂರ ಬೇರೆ ಥರ ಇದೆ, ನಮ್ಮನ್ನೆಲ್ಲರೂ ನಗ್ತಾರೆ ಹೋದ್ರೆ, ನಮ್ಮನ್ನು ಕಳ್ಳರ ಥರ ಭಾವಿಸ್ತಾರೆ, ಇಂಥ ಒಂದು ಪರಿಸ್ಥಿತಿ ರಾಜಕಾರಣಿಗಳಿಗೆ ಆಗ್ತಾ ಇದೆ ಅಂತ ಸದನದಲ್ಲಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ವಿಚಾರದಾಗ ಹೇಳ್ಬೇಕಾದ್ರೆ, ಇವತ್ತೇನು ಬೆಳಗಾವಿ ಅಧಿವೇಶನ ನಡೀತಲ್ಲ, ಅಧಿವೇಶನಕ್ಕೆ ಒಂದು ಮೌಲ್ಯ ಇದೆ.
ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ, ಜ್ವಲಂತ ಸಮಸ್ಯೆಗಳಿಗೆ, ಅಲ್ಲಿರುವಂಥ ನಿರಂತರಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಹಿಡಿಬೇಕಂತೇಳಿ ಇವರು ಒಂದು ಪ್ಯಾಕೇಜ್ ಟೂರ್ ಥರ ಮಾಡಿ ಇವತ್ತು ಅಧಿವೇಶನಕ್ಕೆ ಹೋದ್ರು. ಅಲ್ಲಿ ಏನು ಸದನ ಇದೆ ಅದು ದೇವ ಮಂದಿರ. ಅದು ಹೌದು. ಈ ರಾಜ್ಯದ 6.5 ಕೋಟಿಯಿಂದ 7 ಕೋಟಿ ಜನಸಂಖ್ಯೆಗಳ ಭವಿಷ್ಯ ನಿರ್ಧಾರ ಮಾಡೋಂಥ ದೇವ ಮಂದಿರದಲ್ಲಿ ಚರ್ಚೆಗಳಾಗಲೇಬೇಕು. ಹೌದು. ಆಡಳಿತ ಇರುತ್ತೆ, ವಿರೋಧ ಪಕ್ಷಗಳಿರುತ್ತೆ, ಮಾತಿನ ಚಕಮಕಿಗಳು ಹಾಗೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಅಂತ ಏನಾದ್ರು ಇದ್ರೆ ಅಲ್ಲಿ ಸಭಾಪತಿಗಳೇ ಆ ಒಂದು ನಡೆಯುವಂಥ ಎಲ್ಲ ಕ್ಷಣದ ಘಟನೆಗಳಿಗೂ ಅವರೇ ಸುಪ್ರೀಮು, ಅವರೇ ಅಲ್ಲಿ ಅಂತಿಮ ತೀರ್ಮಾನ. ಈ ಘಟನೆ ನಡೆದಿದೆ ಅಂತ ಹೇಳ್ಬೇಕಾದ್ರೆ ಇದರ ಫಸ್ಟು ಪರಿಶೀಲನೆ ಮಾಡಿ ಅದನ್ನು ಏನಂತ ಹೇಳ್ಬೇಕಾದವರು ಸಭಾಪತಿಗಳೇ. ಅದನ್ನು ಪರಿಶೀಲನೆ ಮಾಡಿದ್ದಾರೆ. ಏನು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೋಗಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಘಟನೆ ಇದು. ಆ ಘಟನೆಯನ್ನು ಕರ್ಸ್ಕೊಂಡಾದ್ಮೇಲೆ ಸಿ ಟಿ ರವಿಯವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2 ಕಂಪ್ಲೇಂಟ್ ಅವ್ರು ನೋಡಿದ್ದಾರೆ. ನೋಡಾದ್ಮೇಲೆ ಅಲ್ಲಿನ ಫುಟೇಜ್ಗಳು ತರಿಸಿದ್ದಾರೆ, ವಿಡಿಯೋಗಳು ತರಿಸಿದ್ದಾರೆ, ಆಡಿಯೋಗಳು ತರಿಸಿದ್ದಾರೆ. ಅದೆಲ್ಲ ನೋಡಾದ್ಮೇಲೆ ಇದರಲ್ಲಿ ಯಾವುದೇ ಥರ ಸಾಕ್ಷಿಗಳಿಲ್ಲ, ಸಾಕ್ಷಿ ಆಧಾರಗಳು ಯಾವುವು ಇಲ್ಲ ಅಂತೇಳಿ ಸ್ವತಃ ಸಭಾಪತಿಗಳು ಹೇಳಿದ್ದಾರೆ. ಅಲ್ಲಿ ಸೆಷನ್ ಅನ್ನೋದ್ರಲ್ಲಿ ಸೂಕ್ಷ್ಮ ಮೈಕ್ರೋಫೋನ್ಗಳಿರ್ತವೆ, ಕ್ಯಾಮ್ರಾಗಳಿರ್ತವೆ, ಮಾಧ್ಯಮದಿರ್ತಾರೆ, 224 ಶಾಸಕರು ಇರ್ತಾರೆ ಅಲ್ಲಿ. ಸೊ ಇಷ್ಟೂ ಜನ ಕಣ್ಣು ತಪ್ಪಿಸಿ ಹೇಳೋಂಥ ವಿಚಾರ ಅಲ್ಲ. ಅಲ್ಲಿ ಆಯಿತು, ಸಿ ಟಿ ರವಿಯವ್ರ ವಿಚಾರ ಇಷ್ಟು ದೊಡ್ಡದಾಗಿ ತಗೊಂಡೋಗ್ಬೇಕಾದ್ರೆ ಕೊಲೆಗಡಕ ಅಂತ ಹೇಳಿದ್ರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಆ ಕೊಲೆಗಳಿಗೆ ಎಷ್ಟು ಸಾಕ್ಷಿ, ಇವರು ಎಷ್ಟು ಕೊಲೆಗಳು ನೋಡಿದ್ದಾರೆ. ಕೊಲೆಗಡಕನ ಪದ ಬರಬೇಕಾದ್ರೆ ಇವರು ಸ್ವತಃ ಕೊಲೆಗಳನ್ನ ನೋಡಿರ್ಬೇಕಲ್ವಾ. ಆ ಕೊಲೆಗಳು ನೋಡ್ಕೊಂಡು ಇವತ್ತರೆಗೂ ಯಾಕೆ ಸುಮ್ಮನೆ ಇದ್ದಾರೆ ರಾಜ್ಯದಲ್ಲಿ? ಯಾಕೆ ಅದ್ರ ಮೇಲೆ ಕೇಸ್ ಹಾಕ್ಬಾರ್ದು? ಇವ್ರು ಕೊಲೆ ಮಾಡಿದ್ದಾರೆ ಅಂತ ಅವರೇ ಸ್ವತಃ ಹೇಳಿದಾರಲ್ಲ, ಅದನ್ನ ಕೇಳಿದೀವಲ್ಲ. ಇವಾಗ ಹೇಳೋ ರೀತಿ ರಾಜ್ಯ ಜನದ ಮುಂದೆ ಗೊತ್ತಾಗಿದೆಯಲ್ಲ, ಕೊಲೆಗಡಕ ಅಂತ ಎಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು. ಆ ಕೊಲೆಗಳಿಗೆ ಇವು ಸಾಕ್ಷಿ ಆಗಿರ್ಬೇಕಲ್ಲ. ಯಾಕೆ ಇನ್ನೂ ಎಫ್ ಐ ಆರ್ ಮಾಡಿ ಇನ್ನೂ ಒಳಗಡೆ ಹಾಕ್ಸಿಲ್ಲ? ಅದಿರಲಿ. ಇದಾದ ಮೇಲೆ ಕರೆದಾದ್ಮೇಲೆ ಏನು ಸಭಾಪತಿಗಳು ಕರೆದು ಇಬ್ಬರಿಗೂ ಅಲ್ಲೇ ಒಂದು ಸಮಾಧಾನದ ಮಾತುಗಳನ್ನ ಹೇಳ್ತಾರೆ. ಅದಾದಮೇಲೆ ಡೈರೆಕ್ಷನ್ ಕೊಡ್ತಾರೆ ADGP ಅವ್ರಿಗೆ ಕರೆದು, ನೋಡಿ ಸಿ ಟಿ ರವಿಯವ್ರಿಗೆ ಭದ್ರತೆ ಕೊಡಿ, ಚಿಕ್ಕಮಂಗ್ಳೂರಿಂದ ಅವ್ರ ಮನೆ ಕರ್ಕೊಂಡು ಬಿಡೋ ಜವಾಬ್ದಾರಿ ನಿಮ್ಮದು ಅಂತೇಳಿ ಸಭಾಪತಿಗಳು ಡೈರೆಕ್ಷನ್ ಕೊಟ್ಟಾದ್ಮೇಲೆ ಆ ಡೈರೆಕ್ಷನ್ನ ಫಾಲೋ ಮಾಡಬೇಕಾದ್ರು ಅಲ್ಲಿನ ADGP ಅವರು. ಇದನ್ನು ಫಾಲೋ ಮಾಡಬೇಕಾದ ಮೇಲೆ ಅದರಿಂದ ಆಚೆಗೆ ನಡೆದಂಥ ಘಟನೆಗಳೇನು? ಅಲ್ಲಿಂದ ಸ್ಟಾರ್ಟ್ ಆಯಿತು ಬರೀ ಉಲ್ಲಂಘನೆಗಳು, ಕಾನೂನು ಉಲ್ಲಂಘನೆಗಳು. ಎಲ್ಲಿಂದ ಸ್ಟಾರ್ಟ್ ಆಯಿತು? ಅರೆಸ್ಟ್ ಮಾಡೋಕ್ಕೆ ಇವ್ರಿಗೆ ಯಾರು ಎಫ್ ಐ ಆರ್ ಮಾಡಿದ್ರು? ಅರೆಸ್ಟ್ ಮಾಡಬೇಕಾದ್ರೆ ಇವ್ರು ಕಾನೂನುಗಳು ಏನೇನು ಪರಿಪಾಲನೆ ಮಾಡಿದ್ರು? ಇವತ್ತು ನೀವು ನೋಡಿರ್ಬೋದು, ಸಾಮಾನ್ಯ ಜನವರ್ಗದಲ್ಲಿ ಒಂದು ವಯಸ್ಸಲ್ಲ ಗಾಡಿ ಬರುತ್ತೆ ಅಂತ ನಿಲ್ಸ್ಕೊಳ್ಳಿ, ಜನಗಳ ಮಧ್ಯೆ ಅಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ನಡೀತು. ಆ ವಯಸ್ಸಲ್ಲ ಗಾಡಿಯವ್ರಿಗೆ ಹೋಗ್ಬಿಟ್ಟು ಸಮಯ ಹಿಂಗಾಗಿದೆ ಬನ್ನಿ ಅಂತ ಕೇಳಿದ್ರೆ ಅವ್ರು ಮೊದಲೇನು ಹೇಳ್ತಾರೆ, ಇದು ನನ್ನ ಲಿಮಿಟ್ಸಾ ಅಂತ ಕೇಳ್ತಾರೆ. ನನ್ನ ವ್ಯಾಪ್ತಿಯಲ್ಲಿ ಇದೆಯಾ ಅದು ಅಂತ ಕೇಳ್ತಾರೆ. ಅವ್ರು ಒಂದು ಪಕ್ಷ ಏನಾದ್ರು ಅವ್ರ ವ್ಯಾಪ್ತಿಯಲ್ಲಿ ಇಲ್ಲ ಅಂದರೆ ನನ್ನ ಲಿಮಿಟ್ಸ್ ಬರಲ್ಲ ಅಂತ ನೇರವಾಗಿ ಹೇಳ್ತಾರೆ. ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಅವ್ರು ಫೋನ್ ಮಾಡಿ ಅಂತಾರೆ. ಅಷ್ಟು ಸೂಕ್ಷ್ಮವಾಗಿ ಅಟೆಂಡ್ ಮಾಡೋಂಥ ಪೊಲೀಸ್ ಠಾಣೆ ಅಧಿಕಾರಿಗಳು ಇವತ್ತು ಇಷ್ಟು ದೊಡ್ಡ ಒಂದು ಏನು ಕಾನೂನು ಉಲ್ಲಂಘನೆ ಮಾಡಿದಾರಲ್ಲ, ಯಾರ ಡೈರೆಕ್ಷನ್ಸ್ ಮೇಲೆ ನಡೀತಿದಲ್ಲ? ಯಾವ ಡೈರೆಕ್ಷನ್? ಅಲ್ಲಿಗೆ ಬರ್ತೀನಿ ನಾನು. ಡೈರೆಕ್ಷನ್ ಇತ್ತು ಒಂದು. ಇದಾದ ಮೇಲೆ ಸಭಾಪತಿಗಳು ಡೈರೆಕ್ಷನ್ಗೆ ಇವರು ಮೌಲ್ಯ ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ಕಾನೂನು ಉಲ್ಲಂಘನೆ ಮಾಡಿ ಇವರು ಮೊದಲು ಅರೆಸ್ಟ್ ಮಾಡಿದ್ರು ಅಂದಾಗ ಅವರ ಕುಟುಂಬದವರಿಗೆ ಮೊದಲು ಮಾಹಿತಿ ಕೊಡಬೇಕಾಯಿತು, ನಾವು ಸಿ ಟಿ ರವಿಯವ್ರನ್ನ ಅರೆಸ್ಟ್ ಮಾಡಿದ್ವಿ. ಎರಡನೇದು, ಅವ್ರಿಗೆ ತಲೆಗೆ ಏಟ್ ಬಿದ್ದು ಗಾಯ ಆಗಿದೆ, ಅವ್ರಿಗೆ ಪ್ರಥಮ ಚಿಕಿತ್ಸೆ ಕೊಡಬೇಕಾಗಿತ್ತು. ಮೂರನೇದು, ಅವ್ರು ಕೂಡಲೇ ಅವ್ರ ವಕೀಲರನ್ನ ಕನ್ಸಲ್ಟೆಂಟ್ ಮಾಡಿ ಅವ್ರ ವಕೀಲನ ಜೊತೆ ಮಾತಾಡೋಕ್ಕೆ ಬಿಡಬೇಕಾಗಿತ್ತು. ನಾಲ್ಕನೇದು, ಆಮೇಲೆ ಇವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿ ವ್ಯಾಪ್ತಿ ಎಲ್ಲಿದೆ ಅಲ್ಲಿಗೆ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಯ್ತು. ಈ ರಾಜ್ಯದಲ್ಲಿ ದೇಶದಲ್ಲಿರೋಂಥ ಎಲ್ಲ ಒಂದು ಸರ್ಕಾರಿ ಇಲಾಖೆಗಳಿಗೆ ಬಾಗಿಲಿದೆ, ಠಾಣೆಗಳಿಗೆ ಬಾಗಿಲಿಲ್ಲ. ಇವತ್ತು ನೆಮ್ಮದಿಯಾಗಿ ಏನಾದರೂ ಜೀವಂತವಾಗಿ ನೆಮ್ಮದಿಯಾಗಿ ಇವತ್ತೇನಾದರೂ ನಾವು ಒಂದು ರಕ್ಷಣೆಯಲ್ಲಿ ಇದ್ದೀವಿ ಅಂದರೆ ಪೊಲೀಸ್ ರಕ್ಷಣೆ ಅಂತ ಹೇಳ್ತೀವಿ. ಠಾಣೆಗಿನ ದೊಡ್ಡ ಪ್ಲೇಸ್ ಜಾಗ ಇನ್ನೊಂದು ಮತ್ತೊಂದಿಲ್ಲ. ಇವರು ಆ ಠಾಣೆ ಕರ್ಕೊಂಡು ಹೋಗದೆ ಏನು ಕಬ್ಬನ್ ಗದ್ದೆ, ಕಲ್ಲುಗಾರಿಕೆ ಮಾಡೋಂಥ ಪ್ರದೇಶಕ್ಕೆ, ನಿರ್ಜನ ಪ್ರದೇಶ, ಕಾಡುಗಳು, ರೋಡ್ಗಳು, ಇದಂತ ಅಲಿಯಂಥ ಪರಿಸ್ಥಿತಿ ಏನಿತ್ತು ಅಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕಂತ ದಿಕ್ ತೋರಿಸ್ತಾ ಇಲ್ಲ. ಡೈರೆಕ್ಷನ್ಸ್ ಯಾರ ಮೇಲೆ ಹೋಗ್ತಾ ಇದೆ? ಯಾರು ಡೈರೆಕ್ಷನ್ಸ್ ಕೊಟ್ಟರು? ಡೈರೆಕ್ಷನ್ಸ್ ಎಲ್ಲೋಯ್ತು? ಮತ್ತೆ ಅವರು ಸಿ ಟಿ ರವಿ ಅವರು ಈ ಮಾತನ್ನ ಬಳಸಿದ್ದಾರೆ ಅನ್ನಕ್ಕೆ ಅವರು 4 ಸರಿ MLA, ಒಂದ್ಸತಿ ಸಚಿವರು, ನ್ಯಾಷನಲ್ ಸೆಕ್ರೆಟರಿ, ಇವರಿಗೆ ಯಾವ ಪದಗಳು ಮಾತಾಡ್ಬೇಕಂತ ಪದಗಳ ಮೇಲೆ ಹಿಡಿತಾ ಇರಲ್ವಾ? ಆ ಸದನದಲ್ಲಿ ಏನು ನಡೀತದೆ ಅಂತ ಏನು ಮಾತಾಡ್ಬೇಕಂತ ಅವ್ರಿಗೆ ಗೊತ್ತಿರಲ್ವಾ? ಆ ಹಿಡಿತದಲ್ಲಿ ನಡೆದಿದ್ದಾರೆ. ಇದುವರೆಗೂ ಇಂಥ ಸೀನಿಯರ್ ಲೀಡರ್ಗೆ ಈ ರೀತಿಯಾಗಿ ಒಂದು ಟೆರರಿಸ್ಟು, ಒಂದು ಕ್ರಿಮಿನಲ್ಲು, ಒಂದು ಪೋರ್ಟೆಂಟಿಗಳು ಕೂಡ ಈ ಥರ ಟ್ರೀಟ್ಮೆಂಟ್ ಮಾಡಿಲ್ಲ ಅನ್ಕೊಂತೀನಿ. ಈ ರೀತಿಯಾಗಿ ಒಬ್ಬ ಜನಪ್ರತಿನಿಧಿಗಾದ್ರೆ ಜನಸಾಮಾನ್ಯರ ಕಥೆ ಏನು? ಅವರು ಠಾಣೆಗಳಿಗೆ ಹೋಗುವಂಥ ಪರಿಸ್ಥಿತಿ ಇದೆಯಾ? ಠಾಣೆಗಳಿಗೆ ಪೊಲೀಸರನ್ನ ಕನ್ಸಲ್ಟ್ ಮಾಡಿದಾಗ ಇಂಥ ಸಿ ಟಿ ರವಿಯವರಿಗೆ ಹಿಂಗೆ ನಡೆದಂಥ ಅನ್ಯಾಯ, ಸಾಮಾನ್ಯರ ಕಥೆ ಏನು? ಕುಮಾರ್ ಅವ್ರು ಹೇಳಬೇಕು, ಸಂವಿಧಾನ ಅಂತ ಕಾಂಗ್ರೆಸ್ನವರು ಸೇರಿದಂಗೆ ನೀವು ಕೂಡ ಹಲವಾರು ಬಾರಿ ಹೇಳ್ತೀರಿ. ಅದಕ್ಕಿರುವಂಥ ಘನತೆ, ಗೌರವವನ್ನು ಎತ್ತಿ ಸಾರ್ತೀರಿ. ಆ ಕಾಂಗ್ರೆಸ್ಸಿಗೆ ಸಂವಿಧಾನದಲ್ಲಿ ಒಂದು ಸದನ ಅಂದಾಗ ಸುಪ್ರೀಂ ಪವರ್ ಯಾರ್ದು ಅಂತ ಗೊತ್ತಿಲ್ವಾ?
ಸಭಾಪತಿಗಳಿಗೆ ದೂರು ಕೊಡದೆ ಅಗೌರವವನ್ನು ನೀವು ತೋರಿಸ್ತಿದ್ದೀರಾ, ಮೊದಲ ಪ್ರಶ್ನೆ. ಇದ್ರ ಜೊತೆಗೆ ಸರ್ಕಾರ ಅಂದಾಗ ಆಡಳಿತದ ದುರುಪಯೋಗ ಆಗ್ತಿದೆ ಅನ್ನುವಂಥ ಗಂಭೀರ ಆರೋಪ ನಿಮ್ಮ ಮೇಲಿದೆ. ಈ ಎರಡು ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ಮೇಡಮ್. ಇದು ಬೆಳಗಾವಿ ಅಧಿವೇಶನ 9ನೇ ತಾರೀಕು ಪ್ರಾರಂಭ ಆಗುತ್ತೆ, 19ನೇ ತಾರೀಕು ಗಂಟ ನಡೆಯುತ್ತೆ. 2 ದಿನ ಇಡೀ ನಮ್ಮ ಅಧಿವೇಶನದ ಇತಿಹಾಸದಲ್ಲೇ 16ನೇ ತಾರೀಕು 16 ತನಕ ಅಂದರೆ 16 ತಾಸು 15ರಿಂದ 16 ತಾಸು ಕಾಲ ಚರ್ಚೆ ನಡೆದಿರೋದು ಇತಿಹಾಸದಲ್ಲಿ ಪ್ರಥಮ. ವಿಧಾನಸಭೆ ವಿಧಾನ ಪರಿಷತ್ನ ಇತಿಹಾಸದಲ್ಲಿ ಬೆಳಗಾವಿಗೆ ಸಂಬಂಧಪಟ್ಟಂತೆ 49 ಸದಸ್ಯರು ಭಾಗವಹಿಸಿದರು. ಒಟ್ಟು 13 ಗಂಟೆ 11 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ರು. ಕೊನೆ ದಿನ ಅದಕ್ಕೆ CM ಉತ್ತರ ಕೊಟ್ಟಿದ್ದಾರೆ. 8 ದಿನಗಳ ಕಾಲ 64 ಗಂಟೆಗಳ ಕಾಲ ಅಧಿವೇಶನ ನಡೆದಿದೆ, ಚರ್ಚೆ ಆಗಿದೆ. ಓಕೆ, ನಾನೊಂದು ಗಂಭೀರವಾದಂಥ ಒಂದು ಪ್ರಶ್ನೆ. ಭಾರತ ದೇಶದಲ್ಲಿ ಸ್ತ್ರೀಯರಿಗೆ ದೊಡ್ಡ ಸ್ಥಾನ ಇದೆ. ಓಕೆ, ಇದು ಪುರುಷ ಪ್ರಧಾನ ಸಮಾಜ ಅಲ್ಲ, ಸ್ತ್ರೀ ಆಧಾರದ ಮೇಲೆ ದೇಶ ಇರಬೇಕು ಅಂತ ಹೇಳಿಕೊಂಡು ವಿಶ್ವಗುರುಗಳ ಪಕ್ಷ, 56 ಇಂಚ್ ಎದೆಯ ಪಕ್ಷ ಮತ್ತು ಸ್ತ್ರೀ ರಕ್ಷಕರು ಮತ್ತು ಬೇಟಿ ಬಡಾವೋ ಬೇಟಿ ಬಚಾವೋ ಅಂತ ಹೇಳೋರು, ನಾರಿ ಶಕ್ತಿ ಅಂತ ಹೇಳೋರು BJP ಅವರು. ಇಡೀ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಏನೇನು ಹತ್ರಾಸಲ್ಲಿ ಏನು ನಡೀತು, ದೆಹಲಿಯಲ್ಲಿ ಬ್ರಿಜ್ಭೂಷಣ್ ಏನು ಮಾಡಿದ್ರು, ಮಧ್ಯಪ್ರದೇಶಲ್ಲಿ ಏನು ನಡೀತು, ಉತ್ತರ ಪ್ರದೇಶದಲ್ಲಿ ಏನು ನಡೀತು, ಬಿಹಾರಲ್ಲಿ ಏನು ನಡೀತು, ಮತ್ತೊಂದು ಕಡೆ ಏನು ನಡೀತು ಎಲ್ಲ ನಾವು ನೋಡ್ತಾ ಇದ್ದೇವೆ ಪ್ರತಿದಿನ. ಒಂದು DBI ಅನ್ನೋ ಒಂದು ಸಂಸ್ಥೆ ಹೆಸರು ಮರ್ತಿದ್ದೇನೆ. ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಹಿಳಾ ಪೀಡಕರು, ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿರೋರು ಯಾವ ಪಕ್ಷದವರು ಹೆಚ್ಚು ಜನ ಶಾಸಕರಿದ್ದಾರೆ, MP ಗಳಿದ್ದಾರೆ ಅಂತ ಒಂದು ವರದಿ ಕೊಟ್ಟಿದೆ. ಅದು ಪ್ರಥಮ ಸ್ಥಾನದಲ್ಲಿ 49 ಜನರು BJP ಅವರಿದ್ದಾರೆ ಅಂತ ವರದಿ ಕೊಟ್ಟಿದ್ದಾರೆ. ನಾನು ಕೇಳ್ತೇನೆ, ಭಾರತ ದೇಶದಲ್ಲಿ BJP ಅವ್ರಿಗೆ ಬೇರೆ ಏನು ಕೆಲಸ ಇಲ್ವಾ? ಅಭಿವೃದ್ಧಿ ಬಗ್ಗೆ ಮಾತನಾಡೋಕ್ಕೆ ಒಂದು ಶಬ್ದನೂ ಇಲ್ವಾ ಅವ್ರ ಬಾಯಲ್ಲಿ? ಉದ್ಯೋಗದ ಬಗ್ಗೆ ಮಾತನಾಡೋಕ್ಕೆ ಒಂದು ಶಬ್ದನೂ ಇಲ್ವಾ? ವಿದ್ಯಾಭ್ಯಾಸದ ಬಗ್ಗೆ ಮಾತನಾಡೋದಕ್ಕೆ ಒಂದು ಶಬ್ದನೂ ಇಲ್ವಾ? ಆಮೇಲೆ ವಿಜ್ಞಾನದ ಬಗ್ಗೆ ಮಾತಾಡೋಕ್ಕೆ ಒಂದು ಶಬ್ದನೂ ಇಲ್ವಾ? ಮಹಿಳೆಯರ ರಕ್ಷಣೆ ಬಗ್ಗೆ ಮಾತಾಡೋಕ್ಕೆ ಒಂದು ಶಬ್ದನೂ ಇಲ್ವಾ? ಆಯಿತು, ರೈತರ ಬಗ್ಗೆ ಆಲೋಚನೆಗಳು ಮಾಡೋದಕ್ಕೆ ಒಂದು ಶಬ್ದನೂ ಇಲ್ವಾ ಅವ್ರ ಹತ್ರ? ಯಾತಕ್ಕೆ? ನೋಡಿ, ಅವರು ಮಾಡೋ ತಪ್ಪುಗಳು ಹೇಗಿರ್ತವೆ ಅಂದರೆ, ತಾವೇ ಮಾಡೋದು, ತಮ್ಮ ಬಾಯಿನ ಹಿಡಿತದಲ್ಲಿ ಇಟ್ಕೊಳ್ಳದೆ ಒಬ್ಬರಲ್ಲ ಒಬ್ಬರು ಇಡೀ ದೇಶದಲ್ಲಿ ಒಂದಲ್ಲ ಒಂದು ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳನ್ನು ಹೊರತುಪಡಿಸಿ ಬೇರೆಯವರೆಲ್ಲರೂ ಒಂದೊಂದು ಶಬ್ದನ ಪ್ರಯೋಗ ಮಾಡ್ಬಿಡೋದು. ದೇಶದ ತುಂಬ ಜನರು ದಿನ ಬೆಳಗ್ಗೆ ಆದರೆ ಈ ಸರ್ಕಸ್ನ ನೋಡ್ತಾ ನಿಂತಿರಲಿ ಅನ್ನೋ ಥರ ಒಂದು ಪರದೆ ಮೇಲೆ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ಬಿಡೋದು. ಒಂದು ನಿಮಿಷ, ಈ ನರೇಟಿವ್ ನಾನು ಮುಗಿಸ್ಬಿಡ್ತೀನಿ. 30 ನಿಮಿಷ ತಗೊಂಡಿದ್ದೀರಿ ನೀವು ಇವತ್ತು. ಈ 4 ಜನರು ಸೇರಿ 30 ನಿಮಿಷ ತಗೊಂಡಿದ್ದೀರಿ. ಸುಪ್ರೀಂ ಪವರ್ ಬಗ್ಗೆ ಸಂವಿಧಾನದಲ್ಲಿ ಗೊತ್ತಿರೋರು ಸೂಪರ್ ಪವರ್ ಭಗವಂತನ ಕರೀತಿದ್ದೀರಲ್ಲ. ಪೂರ್ತಿ ಮಾತಾಡ್ಬಿಡ್ತೀನಿ, ಆಮೇಲೆ ನೀವು ಹೇಳಿ ನಾನು ಒಪ್ಕೋತೀನಿ. ಇಂಟ್ರೊಡಕ್ಷನ್ ಆಯ್ತು ಸರ್, ವಿಷಯಕ್ಕೆ ಬರಲಿಲ್ಲ. ಅಯ್ಯೋ ದೇವ್ರೆ, ಇಂಟ್ರೊಡಕ್ಷನ್ ಆಯ್ತು. ದೇಶದ ವಿಷಯಗಳನ್ನ ಒಂದು ನಿಮಿಷ ಬಿಡ್ರಿ. ನೀವು ಮಾಡೋದು ಇದೇ ಕೆಲಸ. ಆಮೇಲೆ ನಮ್ಮನ್ನು ಕರಿಬೇಡಿ, ನಮ್ಮನ್ನು ಕರಿಬೇಡಿ. ಅವ್ರು ಮಾತಾಡೋದು ನಾನು ಮಾತಾಡಿದ್ದೇನಾ? ಮಾತಾಡೋ ಒಂದು ಮಾತುಗಳು ಮಾತಾಡೋಕ್ ಬಿಡೋದಿಲ್ಲ ನಾನು. ಆಮೇಲೆ ನೋಡಿ ಸರ್, ನೀವು ಮಾತಾಡಿಲ್ಲ, ಎಲ್ಲರದು ಕೇಳಿಸ್ಕೊಳ್ಳಿ. ಆಮೇಲೆ ಕುಮಾರ್ ಸರ್ ನೋಡಿ, ಕುಮಾರ್ ಅವರೇ, ಕಮ್ ಟು ದ ಪಾಯಿಂಟ್. ನೀವು ಸುಪ್ರೀಂ ಪವರ್ ಡೈರೆಕ್ಟ್ ಬಂದ್ಬಿಡಿ ಸರ್, ಜನ ಕಾಯ್ತಿರ್ತಾರೆ. ಆಮೇಲೆ ಬರೋಣ. ಪೇಷನ್ಸ್ ಲೆವೆಲ್ ಚೆಕ್ ಮಾಡ್ತಿರೋದು ನೀವು. ನೋಡಿ ಸರ್, ನೋಡಿ ಸರ್, ಕುಮಾರ್ ಅವರೇ ಕೇಶವ್ ಟು ದಿ ಪಾಯಿಂಟ್ ಮಾತಾಡಿದ್ರು, ನಾಗೇಂದ್ರ ಟು ದಿ ಪಾಯಿಂಟ್ ಮಾತಾಡಿದ್ರು, ಟು ದಿ ಪಾಯಿಂಟ್ ಮಾತಾಡಿದ್ರು. ಕೇಶವ್ ಅವ್ರ ಪಕ್ಷ AAP ಪಕ್ಷವು ಕೂಡ ಇವತ್ತು ಖಂಡನೆ ಮಾಡಿ ಪ್ರೊಟೆಸ್ಟ್ ಮಾಡಿದೆ. ಇದು ಸರಿಯಲ್ಲ. ಬಿಜೆಪಿ ನಡವಳಿಕೆಗಳು, ಸಭಾಪತಿಗಳು ಇದ್ರ ಬಗ್ಗೆ ಸರಿಯಾದ ನಿರ್ಧಾರವನ್ನ ಕೈಗೊಳ್ಳಬೇಕಾಗಿತ್ತು ಅಂತ ಹೋರಾಟ ಮಾಡಿದ್ದಾರೆ ಇವತ್ತು. ಒಪ್ಕೊಳ್ಳೋಣ. ಸದನದ ಕಲಾಪಗಳು, ಪ್ರಶ್ನೆ
ಪ್ರಶ್ನೋತ್ತರ ಕಲಾಪಗಳು ಮುಗಿದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿರುವಂಥ ವಿಷಯಗಳು. ಆಯ್ತು. ಆಯ್ತಾ? ಸಭಾಪತಿಗಳು ರೂಲಿಂಗ್ ಕೊಟ್ಟು ಇದನ್ನ ಮುಂದಕ್ಕೆ ಹೋಗಿ ಅರ್ಜೆಂಟ್ ಮಾಡಿ ಹೋಗಿದ್ದಾರೆ. ಹೋಗಾದ್ಮೇಲೆ ನಡೆದಿದೆ. ಆಯ್ತು. ಸಭಾಪತಿಗಳು ಸೀಟ್ ಬಂದಾಗ ಪ್ರಾರಂಭ ಆಗುತ್ತೆ. ಇವ್ರೇನೋ ರೆಕಾರ್ಡಿಂಗ್ ಇರಲ್ವಾ, ಅದಿರಲ್ವಾ, ಮೈಕ್ರೋಫೋನು, ಅಯ್ಯೋ ಇವ್ರ ತಂತ್ರಜ್ಞಾನದ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಬಂದೆ ಕ್ಲಾರಿಟಿ ತಗೋಣ. ಆಯ್ತಾ? ಆಫ್ ಆಗುತ್ತೆ, ಆನ್ ಆಗುತ್ತೆ. ಅವ್ರು ಎದ್ದಿದ ತಕ್ಷಣ ಅದೆಲ್ಲ ಆಫ್ ಆಗುತ್ತೆ. ಗೊತ್ತಾಯ್ತು. ಅವ್ರು ಕೂತ್ಕೊಂಡಿದ ತಕ್ಷಣ ಆನ್ ಆಗುತ್ತೆ. ಆ ಥರ ಸಿಸ್ಟಮ್ ಇರೋದು. ಸಾಕ್ಷಿ ಅಂತ ಕೇಳಿ ಸುಮ್ಮನೆ ಅಲ್ಲಲ್ಲ, ನನಗೆ ವಿಷಯ ಹೇಳಿ ಸರ್. ಈಗ ಪಬ್ಲಿಕ್ ಡೊಮೈನ್ ಅಲ್ಲಿ ಒಂದ್ ನಿಮಿಷ, ನಿನ್ನೆಯಿಂದ ಪಬ್ಲಿಕ್ ಡೊಮೈನ್ ಅಲ್ಲಿ ಸದನದೊಳಗಡೆ 10ಕ್ಕಿಂತ ಹೆಚ್ಚು ಬಾರಿ CT ರವಿ ಅವರು ಹೇಳಿರೋ ಮಾತುಗಳು ವಿಡಿಯೋ ಎಲ್ಲರ ಮೊಬೈಲ್ ಅಲ್ಲೂ ಇದೆ. ಸರಿಗ ಅಂದ್ರೆ ಬಸವರಾಜ ಹೊರಟ್ಟಿ ಅವ್ರ ಯಾವ ಕಾರಣಕ್ಕೆ ಹೊರಟ್ಟಿ ಅವ್ರ ಹತ್ರ ಒಂದು ದೂರ ಸಲ್ಸಲ್ಲ ಅನ್ನೋದಾದ್ರೆ ಯಾವ ಕಾರಣಕ್ಕೆ, ಅಂದ್ರೆ ಯಾವ ಕಾಂಟೆಕ್ಸ್ಟ್? ಕಾಂಗ್ರೆಸ್ ತಲೆಯಲ್ಲಿ ಯಡಿಯೂರಪ್ಪನವರು 2008ರಲ್ಲಿ ಕಮಿಷನರ್ನ ಕರ್ಕೊಂಡು ಬಂದಿದ್ರು ಒಳಗಡೆ. ನನಗೆ ಬೇಕಾಗಿಲ್ಲ ಈಗ, ನನಗೀಗ ಅದು ಬೇಕಾಗಿಲ್ಲ. ಕಾಂಗ್ರೆಸ್ ನಿಲುವೇನು ಸರ್? ಈಗ ನನಗೆ ಯಾಕೆ ಬಂದಿದ್ರು? ನನಗೆ ಅದು ಬೇಕಾಗಿಲ್ಲ ಸರ್. ರೈಟ್ ನಾವು ನನಗೆ ಸರ್ ಸಿಂಪಲ್ ಅಂದ್ರೆ ಕಾಂಗ್ರೆಸ್ ಯಾವ ಅರ್ಥದಲ್ಲಿ ನಿರ್ಧಾರಕ್ಕೆ ಬಂದಿದೆ ಜನಕ್ಕೆ ಅನ್ಸುತ್ತೆ ಸರ್. ಇರಿ ಸರ್, ಈಗ ನೋಡಿ ಸರ್, ಜನಕ್ಕೆ ಒಂದು ಭಾವನೆ ಬರುತ್ತೆ, ಅಲ್ಲೇ ಸಭಾಪತಿಗಳಿದ್ರಲ್ಲ ಅವ್ರಿಗೊಂದು ದೂರ ಕೊಟ್ಬಿಡ್ಬೋದಿತ್ತಲ್ಲ, ಈ ಭಾವನೆ ಬಂದಿರುತ್ತೆ. ಅದಕ್ಕೆ ಉತ್ತರ ಕೊಡಿ. ಸಭಾಪತಿಗಳು ಇಬ್ಬರನ್ನ ಕರೆದು ಚರ್ಚೆ ಮಾಡಿದ್ದಾರೆ, ಇಬ್ಬರ ಹತ್ರನೂ ದೂರ ತೆಗೆದುಕೊಂಡಿದ್ದಾರೆ. ಏನಪ್ಪ ಇದನ್ನ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ಅದಾದ್ಮೇಲೂ ಅವರ ನಡವಳಿಕೆ ಇವರನ್ನ ಉದ್ರೇಕಕಾರಿಯಾಗುವಂತ ನಡವಳಿಕೆ, ಬಿಜೆಪಿ ಹೊರಗಡೆ ನಡ್ಕೊಳ್ಳುವಂತ ಅವರು ಮಾತನಾಡುವ ಮಾತುಗಳು ಯಾರನ್ನ ಬೇಕಾದ್ರೂ ಉದ್ರೇಕಗೊಳಿಸುತ್ತೆ. ಯಾರನ್ನ ಬೇಕಾದ್ರೂ ಆ ಥರ ಮಾತುಗಳ ಪ್ರಯೋಗ ಮಾಡ್ತಾರೆ ಅವರು. ಬಿಜೆಪಿ ಅವರು ಇಡೀ ದೇಶವನ್ನೇ ಅಡ್ಡದಾರಿ ಕರ್ಕೊಂಡೋಗಿರೋರು ಅವರು ಇವ್ರನ್ನ ಬಿಡ್ತಾರಿಯೇ? ಒಂದು ಹೆಣ್ಣು ಮಗಳು ಆ ಸ್ಥಾನಕ್ಕೆ ಬರಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಮೇಡಮ್. ಎಂತೆಂಥ ಅವಮಾನಗಳನ್ನ, ಕಷ್ಟಗಳನ್ನ, ನೋವುಗಳನ್ನ ಭರಿಸಿ ಆ ಸ್ಥಳಕ್ಕೆ ಬಂದು ಕೂತಿದಾರಲ್ಲ, ಅವ್ರ ಬಗ್ಗೆನೇ ನೀವು ಈ ಥರ ಮಾತನಾಡ್ತೀರಿ ಅಂದರೆ ಸದನದಲ್ಲಿ ನೀವು ಹೊರಗಡೆ ಇನ್ನೇನೇನು ಮಾಡ್ಬೋದು? ನೀವು ಕೆಣಕಿದಕ್ಕೆ ತಾನೇ ಅವ್ರು ಉತ್ತರ ಕೊಟ್ಟಿರೋದು. ಬಿಜೆಪಿ ಅವ್ರು ಉತ್ತರ ಕೊಡ್ತಾರೆ, ನೀವ್ ಯಾಕೆ ಕೊಡ್ತೀರಾ? ಸುಮ್ಮನೆ ಬಿಜೆಪಿ ಹೋಗ್ತಾರ, ಸುಮ್ಮನೆ ಕೂತ್ಕೊಂಡ್ರೆ ನಾಗೇಂದ್ರ ಅವರೇ, ಕುಮಾರ್ ಅವರಿಗೆ 7 ನಿಮಿಷ ಟೈಮ್ ಕೊಟ್ಟರು ಕೂಡ ಸಭಾಪತಿ ಯಾಕೆ ಹೋಗಿಲ್ಲ? ಆದೇಶ ಆಗಿದೆ, CT ರವಿ ಅವರು ಸತ್ಯವಂತರೇ ಆಗಿದೆ, ನಾನು ಮಾತಾಡಿದೆ ಅನ್ನೋದಾದ್ರೆ ಬರ್ಲಿ, ಅಲ್ಲಿ ಅವ್ರದ್ದೇನೇನಿದೆಯೋ ಸಬ್ಮಿಟ್ ಮಾಡಲಿ, ಆ ತನಿಖೆ ಆಗುತ್ತೆ. ಅಧಿಕಾರಿಗಳು ಕೋರ್ಟ್ ಇದೆ ನೋಡ್ಕೊಳ್ಳುತ್ತೆ. ಆದ್ರೆ ಎಲ್ಲೋ ಏಟ್ ಬಿದ್ದಿರೋದಕ್ಕೆ ಎಲ್ಲೋ ಪಟ್ಟಿ ಕಟ್ಕೊಂಡು ನಾಟಕ ಆಡೋದಿದೆಯಲ್ಲ, ಅದು ಅವರ ನಡವಳಿಕೆಗಳು, ಅವರ ನಡವಳಿಕೆಗಳು ಎಲ್ಲ ಬೇಡ. ಬಿಜೆಪಿ ಅವರು JDS ಅವರು ನಾಗಮಂಗಲದಲ್ಲಿ ಅದೇನೋ ಧ್ವಜ ಹಾರಿಸ್ಬಿಟ್ರು ಅಂದ್ಬಿಟ್ಟು ಆಡಿದ ನಾಟಕಗಳು ಎಲ್ಲ ಬಿಜೆಪಿ JDS ಒಂದೇ ನಾಣ್ಯದ ಎರಡು ಮುಖಗಳು. ಬಿಜೆಪಿ ಮತ್ತು JDS ಒಂದೇ ನಾಣ್ಯದ ಎರಡು ಮುಖಗಳು. ಬೆಲೆ ಕೊಡ ಮನುಷ್ಯನಿಗೆ ಜೀವ ಬೆಲೆನೇ ಇಲ್ವಾ? ರಕ್ತ ಬಂದ್ರೆ ಬ್ಯಾಂಡೇಜ್ ಎಲ್ಲ ಕಟ್ಟಿದ್ರೆ ಡ್ರಾಮಾಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನೀವು ಇತ್ತೀಚೆಗೆ ಬಂದಿದ್ದೀರಿ. ಅವರ ನಡವಳಿಕೆಗಳು ಅನ್ನೋದು ಕಳೆದ 30 ವರ್ಷ ಮಾಡಿದ್ದೇವೆ ನಾವು, ಖಂಡಿತ ಮಾಡಿದ್ದೇವೆ. ಓಕೆ, ಮಾತಾಡ್ತೀನಿ, ಕ್ಲಾರಿಟಿ ತಗೊಳ್ತೀನಿ. ನೋಡಿ, ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನೇರ ಸವಾಲನ್ನೇ ಎಸ್ತಿದ್ದಾರೆ. CT ರವಿ ಅವರೇ, ನೀವು ಆ ಮಾತನ್ನ ಹೇಳಿಲ್ಲ ಅನ್ನೋದಾದ್ರೆ ಧರ್ಮಸ್ಥಳದ ಮಂಜುನಾಥೇಶ್ವರನ ಬಳಿ ಹೋಗಿ ಪ್ರಮಾಣ ಮಾಡಿ ಅಂತ ಹೇಳಿ, ಅದು ವಿಷಯ. CT ರವಿ ಅಂತ ಸಂದರ್ಭದಲ್ಲಿ ಆ ಮಾತನ್ನು ಹೇಳಿದಾರಾ ಇಲ್ವಾ ಅನ್ನೋದು FSL ರಿಪೋರ್ಟ್ ಬಂದ ನಂತರ ಗೊತ್ತಾಗುತ್ತೆ. ಈಗ ಬಂದಿರುವಂಥ ಆಡಿಯೋ ಸಾಕ್ಷ್ಯಾಧಾರಗಳು ಅದೇನೇ ಇದ್ರೂ ಕೂಡ ನ್ಯಾಯಾಲಯ ಅಂದ ಸಂದರ್ಭದಲ್ಲಿ, ಪೊಲೀಸ್ ಅಂದ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಒಂದೊಂದು ಅರ್ಥ ಮಾಡ್ಕೋಬೇಕು. ಈಗ ಸಂವಿಧಾನ ಅನ್ನುವಂಥ ಕಾಂಗ್ರೆಸ್ ಆ ಸಂವಿಧಾನದ
ಮುಖ್ಯ ಪ್ರತಿನಿಧಿಯಾಗಿ ಆ ಸದನ ಅಂದಾಗ ಸಭಾಪತಿ ಸ್ಥಾನದಲ್ಲಿ ಇರ್ತಾರಲ್ಲ ಅವ್ರ ಹತ್ರ ಯಾಕೆ ಹೋಗಿ ದೂರು ಕೊಡಲಿಲ್ಲ ಅನ್ನೋ ಪ್ರಶ್ನೆಗೆ 8 ನಿಮಿಷಗಳ ಕಾಲಾವಕಾಶದಲ್ಲಿ ಕಾಂಗ್ರೆಸ್ ವಕ್ತಾರರು ಉತ್ತರ ಕೊಟ್ಟಿಲ್ಲ. ನೋಡೋಣ ಮತ್ತೊಂದು ಅವಕಾಶದಲ್ಲಿ ಉತ್ತರ ಕೊಡ್ತಾರೆ ಅಂತ. ಸಿ ಟಿ ರವಿ ಅಂದ ಸಂದರ್ಭದಲ್ಲಿ ಊರೂರು ಸುತ್ತಿಸಿದಲ್ಲ, ಅದ್ಯಾವ ಕಾರಣಕ್ಕೆ, ಸರ್ಕಾರದ ಮೇಲೆ ಅದು ಹೆಂಗೆ, ಅಥವಾ ಪೊಲೀಸರ ಮೇಲೆ ಅದು ಹೆಂಗೆ ನಂಬಿಕೆ ಇಟ್ಕೊಳ್ಳೋದು ಅನ್ನೋ ಇನ್ನೊಂದು ಪ್ರಶ್ನೆ ಇದೆ. ನೋಡೋಣ ಅದಕ್ಕೇನು ಉತ್ತರ ಕೊಡ್ತಾರೆ ಅಂತೇಳಿ. ಆಣೆ ಪ್ರಮಾಣಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿ ಅಂದ ಸಂದರ್ಭದಲ್ಲಿ. ನೀವು ಗಮನಿಸಬೇಕು ಒಂದು ವಿಚಾರವನ್ನು, ಕಾನೂನು ಇದ್ದ ಸಂದರ್ಭದಲ್ಲಿ ಕಾನೂನಿನ ಮೊರೆ ಹೋಗಬೇಕು, ಭಗವಂತನ ಮೇಲೆ ನಂಬಿಕೆ ಇದ್ದರೆ ಅದರ ಮೊರೆ ಹೋಗ್ಬಿಟ್ಟು ಏನೋ ನ್ಯಾಯ ಪಡ್ಕೋಬೇಕು. ಪ್ರಮೋದ್ ಅವರೇ ನೀವು ಹೇಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಒಂದು ನಿಮಿಷ ಕುಮಾರ್ ಅವರೇ, ಅಪಮಾನಿತ ಮಾಡಿದವನು ಪ್ರಚಾರಕ್ಕೊಳಗಾಗ್ಬಿಟ್ಟ. ಅಲ್ಲಿಗೆ ಬರ್ತೀನಿ ಸರ್. ನಾನು ಸಾಬಸ್ತ, ನಾನು ಪ್ರಾಮಾಣಿಕ, ನಾನು ಈ ಪದಗಳು ಬಳಸೋನೇ ಇಲ್ಲ, ಈ ಪದಗಳು ಉಲ್ಟಾ ಪಲ್ಟಾ ಮಾಡಿದೀರಾ ಅಂತ ಇಲ್ಲ ಸಭಾ ಮರ್ಯಾದೆ ಗೌರವ ಪಾಲಿಸ್ತೀರ ನೀವು. ಕುಮಾರ್ ಅವರೇ ಪ್ಲೀಸ್, ಒಬ್ಬರಿದ್ದಾರೆ ಅವ್ರ ರಿಯಾಕ್ಷನ್ ಯಾಕೆ ಬಿಡಲ್ಲ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಸರ್ ನೀವು ಮಂಗಳೂರಿನ ಜನ ಆಚೆ ಕಳಿಸಿರೋದು, ಚಿಕ್ಕಮಗಳೂರಿನ ಜನ ಕಳಿಸಿದ್ದು. ಅಪಮಾನ ಮಾಡಿ ಅವಮಾನಿಸುವಂತ ಮಾತುಗಳನ್ನು ಮಾತನಾಡಿ ಅಸಂಸದೀಯ ಪದಗಳನ್ನು ಬಳಸಿ ಇವತ್ತು ಹೊರಗಡೆ ಬಂದು ಇರೋ ತರ ಫೋರ್ಸ್ ಕೊಡೋದಿದೆಯಲ್ಲ, ಇದು ಸರಿಯಾದ ನಡವಳಿಕೆಗಳಲ್ಲ. ಈ ಸಭಾ ಮರ್ಯಾದೆ ಕೊಡ್ತಾ ಇಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ನೀವು ಅಲ್ಲಿ ಸದನದಲ್ಲಿ ಹೆಂಗ್ ನಡ್ಕೋತೀರಾ, ಯಾವ ನಂಬಿಕೆ ಅಂತ. ಪ್ಲೀಸ್ ಸರ್ ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಿ ಸರ್, ನೀವು ಸುಮ್ಮನೆ ಇರಿ, ದಯವಿಟ್ಟು ಸುಮ್ಮನೆ ಇರಿ, ದಯವಿಟ್ಟು ಸುಮ್ಮನೆ ಇರಿ. ನೋ ಸರ್, ನೀವು ಅವಕಾಶ ಇಲ್ಲ ನಿಮ್ಮ, ಬೇಡ ಸರ್ ನಿಮ್ಗೆ ಒಳ್ಳೆ ಅವಕಾಶ ಇತ್ತು, ಅದನ್ನ ಉಳಿಸ್ಕೊಳ್ಳಿಲ್ಲ. ಪ್ಲೀಸ್ 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 ಅಂಡರ್ಸ್ಟ್ಯಾಂಡ್. ನೋಡಿ ಇನ್ನೊಬ್ರು ಸಮಯ ಕಷ್ಟಬೇಡಿ. ನೋಡಿ ಯು ಆರ್ ವೇಸ್ಟಿಂಗ್ ದ ಟೈಮ್, ಯು ಆರ್ ವೇಸ್ಟಿಂಗ್ ದ ಟೈಮ್. ಪ್ರಮೋದ್ ಅವರೇ ನೀವು ಹೇಳಿ. ಪ್ರಮೋದ್ ಅವರೇ ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇದ್ರೆ ಪ್ಲೀಸ್ ಸರ್ ಅಧಿವೇಶನ ಹಿಂಗೆ ಹಾಳಾಗೋಗಿದೆ. ಅಧಿವೇಶನ ಕೂಡ ಹಿಂಗೆ ಹಾಳಾಗೋಗಿದೆ. ಪ್ಲೀಸ್ ಮಾತಾಡ್ಬೇಡಿ ಸರ್, ಒಂದ್ 2 ನಿಮಿಷ ಸುಮ್ಮನೆ ಇರಿ ಸರ್. ಜೂಮ್ನಲ್ಲಿ 2 ನಿಮಿಷ ಟೈಮ್ ಸಿಕ್ಕಿದೆ. ಪ್ರಮೋದ್ ಅವರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸವಾಲೆತ್ತಿದ್ದಾರೆ. ಧರ್ಮಸ್ಥಳ ಮಂಜುನಾಥೇಶ್ವರನ ಮೇಲೆ ಪ್ರಮಾಣ ಮಾಡಿ ಹೇಳ್ಬೇಕಂತೆ. ಹೊರಟಿದ್ದೀರಾ? ಯಾವಾಗ ಹೋಗ್ತಾ ಇದ್ದೀರಿ? ಒಂದ್ ನಿಮಿಷ. ಇವರಿಗೆ ಸಭಾಪತಿ ಮೇಲೆ ವಿಧಾನ ಪರಿಷತ್ನ ಒಂದು ಸಭೆಯ ಮೇಲೆ ಈ ದೇಶದ ಸಂವಿಧಾನ ಕಾನೂನು ಮೇಲೆ ಇವರಿಗೆ ನಂಬಿಕೆ ಇಲ್ವಾ? FSL ರಿಪೋರ್ಟ್ ಬರಬೇಕು, ಸಿಐಡಿ ಒಂದು ತಂಡ ಘಟನೆ ನೋಡ್ರಿ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಹೇಳ್ತಾರ, ನಾವ್ ಮಾಡ್ಲಿಕ್ಕೆ ತಯಾರಿಲ್ಲ ರೀ, ನಾವ್ ಕಾನೂನ್ ಮೇಲೆ, ನಮ್ ಸಂವಿಧಾನ ಮೇಲೆ, ಕಾನೂನ್ ಮೇಲೆ ನಮಗ್ ನಂಬಿಕೆ ಇದೆ ರೀ. FSL ವರದಿ ಬರ್ಲಿ. ನಾವು ದೇವರು, ಇವತ್ತು ನಾವು ನಮ್ಮ ದೇವರು ನಮ್ಮ ಆತ್ಮ ಸಾಕ್ಷಿ ರೀ. ಸಿ ಟಿ ರವಿ ಅವರು ಅದೇ ಹೇಳಿದಾರೆ, ನಿಮ್ಮ ಆತ್ಮ ಸಾಕ್ಷಿಯನ್ನ ಕೇಳ್ಕೊಳ್ರಿ, ನಾ ಏನ್ ಅಂದಿನ ಅಂತ ಹೇಳ್ಬಿಟ್ಟು ಅದು ಅಂದಿದ್ದಾರೆ. ಮತ್ತೆ ಇದು ಹೊಸ ವಿಚಾರ. ನೀವು ಶ್ರೀ ಮಂಜುನಾಥೇಶ್ವರ ಹತ್ರ ಬಂದು ಆಣೆ ಮಾಡಿ, ನಾವು ಅಲ್ಲೇ ಮಾಡಿ, ಆ ಆಣೆ ಮಾಡಿ, ಇದು ಮಾಡಿ. ನೋಡ್ರಿ, ನಾ ಒಂದ್ ಹೇಳ್ತಾ ಇದ್ದೀನಿ, ಶಾಸಕರು ಒಂದು ಪ್ರಭುತ್ವತೆಯಿಂದ ನಡ್ಕೋಬೇಕಂತ ಹೇಳ್ತಾ ಇದ್ದೀನಿ ನಾನು. FSL ವರದಿ ಬರಬೇಕು. ಕಸ್ಟೋಡಿಯನ್ನು ಸಭಾಪತಿಗಳು ಅವ್ರ ನಿರ್ಣಯ ಪೆಂಡಿಂಗ್ ಇದೆ. ಅವರು FSL ವರದಿ ಬರಬೇಕು, ಆಮೇಲೆ ಮಾತಾಡ್ತಾರೆ. ಸರ್ಕಾರ ತಂಡ ರಚನೆ ಮಾಡಿದೆ, ಅದ್ರದ್ದು ಒಂದು ವರದಿ ಬರುತ್ತೆ. ಅದ್ರ ಮಧ್ಯದಲ್ಲಿ ಇವರು ಬೇರೆ ಇನ್ನೂ ಯಾವ್ದೋ ವಿಷಯ ತಗೊಂಬಂದು ಆಣೆ ಪ್ರಮಾಣ ಮಾಡುವಂತಂತಿದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ
ನನಗನ್ಸುತ್ತೆ ಇವರು ಎಲ್ಲಾರನು ಹಾದಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾವ್ಯಾಕೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಾತು ಕೇಳಿ ನಾವು ಅವ್ರು ಹೇಳಿದ ಜಾಗಕ್ಕೆ ಹೋಗ್ಬೇಕ್ರಿ? ನಮ್ಮ ಕಾನೂನು ಮೇಲೆ ಮತ್ತು ಸಂವಿಧಾನ ಮೇಲೆ ಒಂದು ನಮ್ಗೆ ನಂಬಿಕೆ ಇದೆ, ಆ ಪವಿತ್ರತೆ ನಾವು ಕಾಪಾಡ್ಕೊಳ್ಬೇಕಾಗಿದೆ, ಅದ್ರ ಮೇಲೆ ನಮ್ ನಂಬಿಕೆ ಇದೆ, ಅದ್ರ ನಂಬಿಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ ಇನ್ನೊಂದು ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಇವ್ರು ಓವರ್ಟೇಕ್ ಮಾಡ್ತಾರೆ, ಗೃಹ ಸಚಿವರ ಓವರ್ಟೇಕ್ ಮಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ನವ್ರು ಇದ್ರ ಬಗ್ಗೆ ವಿಚಾರ ಮಾಡಬೇಕು. DK ಶಿವಕುಮಾರ್ ಅವರ ಒಂದು ನೆಳಿನಲ್ಲಿ ಶ್ರೀಮತಿ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲಿ ಉಸ್ತುವಾರಿ ಸಚಿವರಿಗೆ ಕಿಮ್ಮತ್ತಿಲ್ವಾ? ರಾಜ್ಯದ ಗೃಹ ಮಂತ್ರಿಗಳಿಗೆ ಕಿಮ್ಮತ್ತಿಲ್ವಾ? ಇವ್ರು ನಡೆದದ್ದೇ ಹಾದಿನ? ಇದಕ್ಕೆ ಬೆಲೆ ತತ್ತಬೇಕಾಗುತ್ತೆ. ಕಾಂಗ್ರೆಸ್ಸಿನ ನಾಯಕರು ಇದಕ್ಕೆ ಬೆಲೆ ತತ್ತಬೇಕಾಗುತ್ತೆ. ಇದು ಸೇಡಿನ ರಾಜಕಾರಣಕ್ಕೆ ಇವರು ಒಂದು ಮುಂಬರ ಬರೆದಿದ್ದಾರೆ. ಸೇಡಿನ ರಾಜಕಾರಣಕ್ಕೆ ಇದೇನಿದು ಬೆಳಗಾವಿನ ರಿಪಬ್ಲಿಕ್ ಆಫ್ ಹೆಬ್ಬಾಳ್ಕರ್ ಅವ್ರು ಮಾಡ್ತಾ ಇದ್ದೀರಾ? ಬೆಳಗಾವನ್ನ ನೀವು ರಿಪಬ್ಲಿಕ್ ಆಫ್ ಹೆಬ್ಬಾಳ್ಕರ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಗೊತ್ತಾ? ಅಲ್ಲಿಯ ಜನರು ಬಹಳ ಪ್ರಜ್ಞಾವಂತರಿದ್ದಾರೆ. ನೀವು ಆ ಬೆಳಗಾವಿಯ ಅಧಿವೇಶನದ ಕೊನೆ ದಿವಸ 19ನೇ ತಾರೀಕು ನೀವು ಮಾಡಿದಂತ ಘನ ಕಾರ್ಯ ಇಡೀ ರಾಜ್ಯ ನೋಡಿದಿರಿ. ಈಗ ಆಣೆ ಪ್ರಮಾಣ ಮಾಡ್ತಾ ಇದ್ದೀರಾ ನೀವು? ನಿಮ್ಮಲ್ಲಿನೇ ಅಸಮಾಧಾನ ಹೊಗೆ ಆಡ್ತಾ ಇದ್ದೀರಿ. ಈ ಅಸಮಾಧಾನ ಯಾವಾಗ ದೊಡ್ಡದಾಗುತ್ತೆ ಗೊತ್ತಿಲ್ಲ. ನಿಮ್ ಹಿರಿಯರು, ನಿಮ್ಮ ಬೆಳಗಾವಿ ಉಸ್ತುವಾರಿ ಸಚಿವರು, ಗೃಹ ಮಂತ್ರಿಗಳು ಇವರೆಲ್ಲರೂ ಈ ಒಂದು ವಿಷಯದ ಬಗ್ಗೆ ಬಹಳ ಸೀರಿಯಸ್ ಆಗಿ ಇದನ್ನ ತಗೊಂಡಿದ್ದಾರೆ. ಪ್ರಮೋದ್ ಅವರೇ, ನನ್ಗೆ ಇನ್ನೊಂದು ಕ್ಲಾರಿಟಿ ಬೇಕು. ನೋಡಿ ನೀವು ಧರ್ಮ ಅಂತೀರಿ, ಭಕ್ತಿ ಅಂತೀರಿ, ದೈವ ಅಂತೀರಿ, ಈ ಥರದ್ದೆಲ್ಲ ಮಾತುಗಳನ್ನು ಆಡಬೇಕಾದ್ರೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರು ದೈವದ ರೂಪವಾಗಿ ಅಂತ ಅಂದ್ಕೊಳ್ಳೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದೇ ಧರ್ಮಸ್ಥಳ ಮಂಜುನಾಥೇಶ್ವರನ ಮೇಲೆ ಪ್ರಮಾಣ ಅಂತ ಹೇಳಿರೋದ್ರಿಂದಾಗಿ ನೀವು ಹೋಗಿಲ್ಲ ಅಂತ ಹೇಳಿದ್ರೆ ತಪ್ಪು ಒಪ್ಕೊಂಡಂಗೆ ಆಗ್ಬಿಡತ್ತೆ. ಸೊ ವಾಟ್ ಈಸ್ ಯುವರ್ ಸ್ಟ್ಯಾಂಡ್? ಏನ್ ಸ್ಟ್ಯಾಂಡ್? ಈ ವಿಷಯ ನಾವೇ ಹೇಳ್ತಾ ಇಲ್ಲ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ನಾವ್ ಹೇಳದ್ ಕೇಳುದ್ರಿ, ಅವ್ರೇ ಕೇಳಿದ್ರಲ್ಲಿ ನಾವು ಹೋಗ್ಬೇಕ್ರಿ? ನಮ್ಮ ಕಾನೂನ್ ಮೇಲೆ ಸಂವಿಧಾನ. ಅಲ್ಲ, ನೀವು ಒಂದ್ ಕಡೆ ಏನಾದ್ರು ಇನ್ವೈಟ್ ಮಾಡ್ತೀರಾ? ಒಂದ್ ನಿಮಿಷ ನೋಡ್ರಿ, ಇಲ್ಲಿ ಒಂದು ಪ್ರಜ್ಞೆಯಲ್ಲಿ ಇದ್ದು ಮುಟ್ಟು ಮಾಡೋಣ. ಎಮೋಷನಲಿ ಹೋದ್ರೆ ನಡೆಯುದಿಲ್ಲ. ಅವ್ರು ಏನ್ ಮಾಡಿದಾರೆ ಅಲ್ಲಿ ಒಂದು ಶಾಸನ ಸಭೆಯಲ್ಲಿ ಸುವರ್ಣ ಸೌಧದಲ್ಲಿ ಏನ್ ಮಾಡಿದ್ದಾರೆ ಓಕೆ ಪ್ರಮೋದ್ ಅವರೇ, ಐ ಗಾಟ್ ಇಟ್. ಅವ್ರ ಕರೆದ ಕಡೆ ನೀವು ಹೋಗ್ಬೇಕಂತ ಏನಿಲ್ಲ. ಓಕೆ ಬಂದೆ ತಡೀರಿ. ಕೇಶವರೇ, ಕುಮಾರ್ ಅವರೇ ಆಯ್ತು, ಎಪಿ ಅವರು ಮಾತಾಡ್ತಾರೆ. ನೋಡಿ, ಈಗ ಆಡಳಿತದಲ್ಲಿರುವ ಸರ್ಕಾರಗಳು, ಕೇಂದ್ರದಲ್ಲಿ ಬಿಜೆಪಿ ಆಗಿರ್ಲಿ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಆಗಿರ್ಲಿ, ಈ ಒಂದು ಸಂಸ್ಥೆಗಳನ್ನ ಎಷ್ಟು ದುರುಪಯೋಗ ಪಡಿಸ್ಕೋತಾರೆ ಅನ್ನೋದು ಎಲ್ಲ ಸಂಸ್ಥೆಗಳು ನೋಡ್ತೀವಿ. ಅಲ್ಲಿ ಅವರು IT-ನವ್ರನ್ನ, ED-ನ, CBI-ನ ಮಿಸ್ಯೂಸ್ ಬಳಸ್ಕೊಂಡು ಅವ್ರಿಗೆ ಹೇಗೆ ಬೇಕೋ ಅವ್ರು ನಡೆಸ್ಕೋತಾ ಇದ್ದಾರೆ. ಅದೇ ಇಲ್ಲಿ ಕಾಂಗ್ರೆಸ್ನವರು ಕೂಡ ಇಲ್ಲಿ ಅವ್ರಿಗೆ ಇಷ್ಟ ಬಂದಂಗೆ ಪೊಲೀಸ್ನವ್ರು ನಡೆಸ್ಕೋತಾ ಇದ್ದಾರೆ. ದೇವ್ರನ್ನ ಬಳಸ್ಕೊತಿದ್ದಾರೆ. ದೇವ್ರನ್ನ ಯಾಕೆ ಮಧ್ಯದಲ್ಲಿ ತರ್ತೀರಾ? ಆಯ್ತು ಡಿಬೇಟ್ ಏನು ಸರ್? ಡಿಬೇಟ್ ಏನಕ್ಕೆ ಬೇಕಿದು? ನೀವು ಸುಮ್ಮನೆ ಕೂತ್ಕೊಳ್ಳಿ ಸರ್, ಒಂದು ನಿಮಿಷ ಸರ್. ದಾರಿ ತಪ್ಪಿಸ್ತಾ ಇದ್ದೀರಾ. ಡಿಬೇಟ್ ಆಗ್ತಾ ಇಲ್ಲ ಸರ್ ಇಲ್ಲಿ. ನೋಡಿ ಸರ್, ಒಂದು ನಿಮಿಷ ಸುಮ್ಮನೆ ಇರಿ ಸರ್, ಹೋಗ್ಲಿ. ಏನ್ ಮಾತಾಡ್ತೀರಾ ನೀವು? ನೋಡಿ ಆಯ್ತು, ನಾನು ಮಾತಾಡ್ಲಿಕ್ಕೆ ನೋಡಿ. ಒಂದ್ ನಿಮಿಷ ಸುಮ್ಮನೆ ಇರಿ. ನೋಡಿ ಸರ್, ಇವಾಗ ನೋಡಿ ಡಿಬೇಟ್ ಮುಗಿದೋಗಿದೆ. ಆಯ್ತು, ಒಂದ್ ನಿಮಿಷ ಇರಿ.
ನೋಡಿ ಡಿಬೇಟ್ ಇನ್ನೊಂದು 5-6 ನಿಮಿಷ ಇದೆ. ಕಾಂಗ್ರೆಸ್ನವ್ರು ನೇರ ನೋಡಿ ಯಡಿಯೂರಪ್ಪ ಹಾಕೊಟ್ಟಿದ್ದ ಅಂತ ಆಯ್ತಾ, ಹೇಳ್ತಾರಲ್ಲ, ಬೇರೆ ನಾವು ಪ್ರಜ್ಞೆ ಬೇಡವಾ? ವಿಷಯಾಂತರ ಮಾಡೋದು ಬೇಡ. ನೋಡಿ ವಿಷಯಾಂತರ ಮಾಡೋದು ಬೇಡ, ಒಂದು ನಿಮಿಷ ಇರಿ. ವಿಷಯಾಂತರ ಮಾಡೋದು ಬೇಡ, ಇನ್ನು 5-6 ನಿಮಿಷ ಇದೆ. ನೇರವಾದ ಪ್ರಶ್ನೆ ಕಾಂಗ್ರೆಸ್ನವ್ರು ಕೇಳ್ತೀನಿ. ನೋಡಿ, ವಿಧಾನಸೌಧದಲ್ಲಿ ದಾಂಧಲೆ ಮಾಡ್ತಾ ಇರೋರು 1-2-3 ಜನ ಇದಾರಲ್ಲ, ಅವ್ರ ಮೇಲೆ ಕ್ರಮ ಯಾಕಾಗಿಲ್ಲ? ಅವ್ರ ಮೇಲೆ ಯಾಕೆ ಕ್ರಮ? ಸರಿ, ಯಾವಾಗ ಅರೆಸ್ಟ್ ಮಾಡಿದ್ದಾರೆ? ಯಾವಾಗ ಅರೆಸ್ಟ್ ಮಾಡಿರೋದು? ಯಾವಾಗ್ರಿ ಅರೆಸ್ಟ್ ಮಾಡಿರೋದು? ಸುಮ್ಮನೆ ಪೊಲೀಸ್ನವ್ರ ನಡೆ ಏನ್ ಹೇಳಿ? ಪೊಲೀಸ್ನವ್ರ ಸಮರ್ಥನೆ ಮಾಡ್ಕೊತೀರಾ? ಏನ್ ಮಾತಾಡ್ತೀರಾ? ಸಿಟಿ ರವಿನೇ ಭಯ ಬೀಳೋ ಪರಿಸ್ಥಿತಿ ಇದೆ ಅಂದ್ರೆ ರಾಜ್ಯದ ಜನರ ಪರಿಸ್ಥಿತಿ ಏನು ನೋಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಸದನದಲ್ಲಿ ಯಾವುದೇ ಪ್ರಶ್ನೆಗಳಿಗೂ ಉತ್ತರ ಬರೋದಿಲ್ಲ. ಈ ಡಿಬೇಟ್ ಅಲ್ಲಿ ಯಾವುದೇ ಪ್ರಶ್ನೆಗಳಿಗೂ ಉತ್ತರ ಬರಲ್ಲ. ಡಿಬೇಟ್ ಬರಕ್ ವಿಷಯನೇ ಬಿಟ್ಬಿಟ್ಟು ಅವ್ರು ಏನೋ ಹೇಳುವ ಭಾಷಣ ಮಾಡ್ತಾರೆ ಅಷ್ಟೇ ಹೊರತು ಡಿಬೇಟ್ ಅಲ್ಲಿ ಯಾವುದೇ ಪ್ರಶ್ನೆ ಉತ್ತರ ಬರಲ್ಲ. ಆಯ್ತಾ? ಇಲ್ಲಿ ನೋಡಿ, ನಂಗೊಂದು ಕಾಂಟೆಕ್ಸ್ಟ್ ಹೇಳಿ. ಕಾಂಗ್ರೆಸ್ನವರು ಸಭಾಪತಿಗಳ ಹತ್ರ ಹೋಗಲ್ಲ ಅನ್ನೋದಾದ್ರೆ ಯಾವ ಕಾರಣಕ್ಕೆ ಅಂತ? ಅಲ್ಲ, ಅವ್ರು ಏನಂದ್ರೆ ನೋಡಿ ಮೇಡಮ್, ಇವಾಗ ನಾವೆಲ್ಲ ನೋಡಿದ್ವಿ. ಅದೇ ಸಭಾಪತಿಗಳು ಇವ್ರ ಪಕ್ಷದವರಾಗಿದ್ದಾರೆ, ಇವ್ರ ಪಕ್ಷದವ್ರ ಅಪಾಯಿಂಟ್ ಮಾಡಿದ್ರೆ ಹೋಗ್ತಾ ಇತ್ತು. ಯಾಕಂದ್ರೆ ಪ್ರತಿಯೊಂದು ಪೊಸಿಷನ್ಸ್ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಎಲ್ಲಾ ಪಕ್ಷಗಳವರು ಅಷ್ಟೇ. ಅದೇ ಇದು ವಿಧಾನಸಭೆಯಲ್ಲಿ ನಡೆದು UT ಖಾದರ್ ಅವ್ರ ಹತ್ರ ಆಗಿದ್ರೆ ಆರಾಮಾಗಿ ಹೋಗ್ತಾ ಇದ್ರು ಅವರು. ಬಸವರಾಜ ಹೊರಟ್ಟಿ ಅವರು ಇವ್ರ ಪಕ್ಷದಿಂದ ಅಲ್ಲಿ ಚುನಾಯಿತರಾಗ ಅಲ್ಲಿ ಕೂತಿರೋರಲ್ಲ, ಅದಕ್ಕೋಸ್ಕರ ಹೋಗಿಲ್ಲ ಅಷ್ಟೇ. ಇವ್ರ ಅನುಕೂಲಕರವಾಗಿ ಅವ್ರು ಏನು ಮಾಡಲ್ಲ ಅನ್ನೋದು ಅಷ್ಟೇ. ಬಿಜೆಪಿ ಪರವಾಗಿದ್ದಾರೆ ನೋಡಿ ಸರ್, ಪೊಸಿಷನ್ ಪರವಾಗಿ ವಿರೋಧ ಅಂತಲ್ಲ ಸರ್. ನೀವು ಸತ್ಯದ ಪರವಾಗಿರ್ಬೇಕು ಬೇಡ ಅಂದ್ರೆ ದೂರ ಬರ್ಬೇಕು ಸರ್, ಲಿಖಿತ ರೂಪದಲ್ಲಿ ಕೊಡ್ಬೇಕು. ಅಲ್ಲಿ ಕುತ್ಕೊಂಡ್ಬಿಟ್ಟು ಮಾತಾಡ್ಸೋದಿಲ್ಲ. ನಾಗೇಂದ್ರ ಅವರೇ ಹೇಳಿ. ನೋಡಿ, ಡಿಬೇಟ್ ಬಿಟ್ಟು ಬೇರೆ ಎಲ್ಲಾ ವಿಷಯ ಮಾತಾಡ್ತೀರಾ, ಒಂದು ಪ್ರಶ್ನೆ ಉತ್ತರ ಕೊಡಲ್ಲ. ನೀವು ಏನೇ ಡಿಬೇಟ್ ಬರ್ತೀರಾ ಹಿಂಗ್ ಮಾಡೋದಿದ್ರೆ? ಸುಮ್ಮನೆ ನಮ್ ಸಮಯ ಹಾಳು ಮಾಡ್ತಾ ಇದ್ರೆ ಅಷ್ಟೇ. ಎಕ್ಸ್ಪೆಕ್ಟ್ ಮಾಡ್ಬೋದಾ? ಹಲವಾರು ಪ್ರಕರಣಗಳಾಗ್ತಿದಾವಲ್ಲ ಈ ರಾಜ್ಯದಿಂದ, ಸುಭಿಕ್ಷವಾದ ಜೀವನ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನಾ? ಪ್ರಕರಣಗಳು ಅಂತಂದ್ರೆ ಈಗ ನೋಡಿ, ವಾಲ್ಮೀಕಿ ಹಗರಣ ನಡೀತು, ಅದಕ್ಕೊಂದು SIT ಮಾಡಿದ್ರು. ಏನಾದ್ರೂ ಒಂದ್ ಇಂಚ್ ಮೂವ್ ಆಗಿದ್ಯಾ? ಅದು SIT ನವರು ಏನಾದ್ರು ಇದೆಯಾ? ಇಲ್ಲ. ಇವರು ಇವಾಗ CID ಕೊಡ್ತಿದ್ದಾರೆ. ಈ ಸಂಸ್ಥೆಗಳನ್ನ ಮಿಸ್ಯೂಸ್ ಮಾಡ್ಕೊಂಡು ಇವ್ರಿಗೆ ಅನುಕೂಲಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಾಂಟೆಕ್ಸ್ಟ್ ಅಲ್ಲಿ ನೋಡಲ್ಲ, ಇದೇ ಮೂಡ ಅಂತ ಹೇಳಿ ಬಿಜೆಪಿ ಇರಿ ಸರ್, ನನ್ ಪ್ರಶ್ನೆನೇ ಕೇಳಕ್ ಬಿಡಲ್ವಲ್ಲ ಸರ್. ನೋಡಿ, ಬಿಜೆಪಿ ಮತ್ತು JDS ಅಂದಾಗ ಮೂಡ ತಗೊಂಡ್ರು, ವಾಲ್ಮೀಕಿ ತಗೊಂಡ್ರು, ವಕ್ಫ್ ತಗೊಂಡ್ರು, ಎಲ್ಲ ಮಕ್ಕಳೇ ಇದಾವೆ. ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ಸರ್, ಸತ್ಯ ತಗೋಬರ್ಬೇಕು ಅಂತ ಅವ್ರಿಗೂ ಇಲ್ಲ. ಬಿಜೆಪಿನವರು ಯಾವಾಗ ಬೇಕಾ ಗೋಲ್ ಪೋಸ್ಟ್ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಮೂಡ ಪ್ರಕರಣದಲ್ಲಿ ಆಗಿರ್ಬೋದು, ವಾಲ್ಮೀಕಿ ಹಗರಣದಲ್ಲಿ ಆಗಿರ್ಬೋದು, CM ರಾಜೀನಾಮೆ ಮಾಡೋವರೆಗೂ ನಾವು ಧರಣಿ ಕೂತ್ಕೊಳ್ತೀವಿ ಅಂದ್ರೆ ಬಿಟ್ಬಿಟ್ರೆ ಅವ್ರು ಆಗ್ಲಿ ಅದನ್ನ ಹೊಸದು ಹುಡ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ. ಹೌದು ಸರ್, ನಾನು ಅದೇ ಹೇಳ್ತೀನಿ. ಅವರಲ್ಲಿ ED ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಅವ್ರು ಅಲ್ಲಿ ದುರುಪಯೋಗ, ನೀವು ಇಲ್ಲಿ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಎಲ್ಲಾ ತನಿಖಾ ಸಂಸ್ಥೆಗಳನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಸಿಟಿ ರವಿ ಅವರ ಬಾಯಿಂದ ಆ ಮಾತು ಪದಪ್ರಯೋಗವಾಗಿದೆ. ನೀವು ಯಾರ ಜೊತೆ ಇದ್ದೀರಾ ಅನ್ನೋದು ಬಹಳ ಮುಖ್ಯ ಸರ್. ಯಾವ ಮೈತ್ರಿನೋ ವಿಲೀನನೋ ಗೊತ್ತಿಲ್ಲ. ಸತ್ಯ ಮಾತು, ಇದಕ್ಕೆ ಉತ್ತರ ಕೊಡ್ತೀನಿ. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ. CT ರವಿರವ್ರು ಇರ್ಬೋದು, ಸಾಮಾನ್ಯ ವ್ಯಕ್ತಿ ಇರ್ಬೋದು, ಈ ದೇಶದ ಮೊದಲ ವ್ಯಕ್ತಿ ಇರ್ಬೋದು, ಕಾನೂನು ಎಲ್ಲರಿಗೂ ಒಂದೇ. FSL ರಿಪೋರ್ಟ್ ಬಂದಮೇಲೆ ನಾವು ಸಭಾಪತಿಗಳಿಗೆ ರೂಲಿಂಗಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ. ಸಭಾಪತಿಗಳು ಏನು ಹೇಳಿದ್ದಾರೆ, FSL ರಿಪೋರ್ಟ್ ಬಂದಾಗ ಅದು FSL ರಿಪೋರ್ಟ್ ಆಧಾರದ ಸಾಕ್ಷಿ ಮಾತ್ರ ನಾವು ಕನ್ಸಿಡರ್ ಮಾಡೋದು ಅಂತ ಹೇಳಿದ್ದಾರೆ. ಈಗ FSL ರಿಪೋರ್ಟ್ ಬಂದಿಲ್ಲ ಅಂದಾಗ ಒಪ್ಕೊಳ್ಳಿ ಅಂತ ಇವರು ಬಲವಂತವಾಗಿ ಕಾನೂನು ಉಲ್ಲಂಘನೆಗಳು ಮಾಡ್ಕೊಂಡು ಏರ್ತಾ ಇದ್ದಾರೆ. ರಾಜ್ಯ ಜನಗಳನ್ನ ದಾರಿ ತಪ್ಪಿಸ್ತಾ ಇದ್ದಾಳ. ಎಷ್ಟು ಮಟ್ಟಿಗೆ ಸರಿ ಇದು ಮೇಡಮ್? ಇವತ್ತು ಬೇಕಾದ್ರೆ ನಮಗೆ ಈ ರಾಜ್ಯದ ಜನಗಳ ಸಮಸ್ಯೆಗಳು ಕೇಳಬೇಕಾದ ಮಂದಿರದಲ್ಲಿ ಸುಮ್ಮನೆ ಒಂದು ನಿಮಿಷ ಮಾತಾಡಬಿಡ್ರಿ, ಒಂದ್ ನಿಮಿಷ ಮಾತಾಡಕ್ಕೆ, ಒಂದ್ ನಿಮಿಷ ಬಿಡ್ರಿ, ನನಗೆ ಮಾತಾಡಬಿಡಿ, ಬಿಡ್ರಿ ಒಂದ್ ನಿಮಿಷ ಮೇಡಮ್, ಮಾತಾಡಬಿಡಿ ಮೇಡಮ್, ಬಿಡಿ, ನಮ್ಗೆ ಅವಕಾಶ ಕೊಡಿ. ದಾರಿ ತಪ್ಪಿಸ್ತಾ ಇದ್ದಾರೆ ರಾಜ್ಯ ಜನಕ್ಕೆ. ರಾಜ್ಯ ಜನಗಳು ಅಭಿವೃದ್ಧಿ ಸೂಟೆ ಮಾಡ್ಬಿಟ್ಟಿರು. ಇವತ್ತು ರಾಜ್ಯ ಜನ ಅಂತ ಧಮಕಿ ಆಗ್ತಿದ್ದಾರೆ. ನಾವು ಹಿಂದೂಗಳು ಅಂತಾನೆ ಹೇಳ್ಕೊಂಡು ಹಾಗೆ ಮಾತಾಡೋದು ಹೇಳಿದ್ರು. ನಾವು ನೋಡ್ಕೋತೇವೆ. ಹಿಂದುತ್ವವಾದಿ ಒಬ್ಬ CT ರವಿ ಮೇಲೆ, ಸಂಘದ ವ್ಯಕ್ತಿ ಮೇಲೆ ವಿಚಾರಗಳು ಏನೇನೋ ಹೇಳ್ಬೇಡ್ರಿ, ಇಲ್ಲಿ ನಾಡೋಣ ವಿಚಾರ ಮಾತಾಡ್ರಿ. ಧಮಕಿ ಹಾಕೋದೆಲ್ಲ ಬಿಡಿ ಮೇಡಮ್. ಅಧಿವೇಶನ ನಡೀತಾ, ಅಧಿವೇಶನದಲ್ಲಿ ಅಭಿವೃದ್ಧಿ ಏನು?
ಉತ್ತರ ಕರ್ನಾಟಕದ ಅಭಿವೃದ್ಧಿ ಏನು 10 ದಿನ ಅಧಿವೇಶನ ನೋಡಿ ಮೇಡಮ್, ಇದನ್ನ ಬೀದಿ ರಂಪ ಮಾಡಿಟ್ಟಿದ್ದಾರೆ. ಇದು ಸದನದಲ್ಲಿ ನಡೆದಿದೆ ನೋಡಿ. ಒಂದ್ ನಿಮಿಷ ಇರಿ ಕುಮಾರ್ ಅವರೇ, ನೋಡಿ ಇದಕ್ಕೆಂತಾನೆ ಒಂದು ಸಲಹಾ ಸಮಿತಿ ಮಾಡಿದೆ ನೋಡಿ ಮೇಡಮ್. ಇವ್ರಿಗೆ ಸಮಸ್ಯೆ ಬಂದಾಗ SIT ಮಾಡ್ತಾರೆ ಮೇಡಮ್. ಕಾಂಗ್ರೆಸ್ ಒಂದ್ ನಿಮಿಷ ಸರ್, ನನಗೊಂದು ಕ್ಲಾರಿಟಿ ಬೇಕು, ತಗೊಂಡ್ಬಿಡ್ತೀನಿ. ಪ್ರಮೋದ್ ಅವರೇ ಒಂದ್ ನಿಮಿಷ ಪ್ಲೀಸ್ ಸ್ಟಾಪ್ ಇಟ್. ನನಗೊಂದು ಪ್ರಶ್ನೆ ಇದೆ. ದ ಡೌನ್ಫಾಲ್ ಆಫ್ CT ರವಿ ಅವ್ರನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಹಿಂದೊಂದ್ಸತಿ ಯಡಿಯೂರಪ್ಪನವ್ರ ಬಗ್ಗೆನೇ ಮಾತಾಡಿದ್ರು. ಟಿಕೆಟ್ ಅಲ್ಲಲ್ಲ, ಅವ್ರ ಅಡುಗೆ ಮನೆಯಲ್ಲ ಡಿಸೈಡ್ ಆಗೋದು ಅಂತ. ಪ್ರಮೋದ್ ಸಾವಂತ್ ಅವ್ರ ಬಗ್ಗೆ ಮಾತಾಡಿದ್ರು, ಪ್ರಧಾನ ಕಾರ್ಯದರ್ಶಿ ಆಗಿದ್ರು, ಅಗೇನ್ ಆ ಹುದ್ದೆಯಿಂದ ಹೊರಗಡೆ ಬರಬೇಕಾಯ್ತು. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಮಾತಾಡಿದ್ದಾರೆ ಅಂತ ಇಟ್ಕೊಳ್ಳೋಣ, ಗೊತ್ತಿಲ್ಲ, ಸತ್ಯ ಹೊರಗಡೆ ಬಂದ್ಮೇಲೆ ಗೊತ್ತಾಗುತ್ತೆ. BJPನೇ ಇದನ್ನು ಒಪ್ಪಬಾರ್ದು ಸರ್, ಕಳಿಸ್ತಿರ್ಬೇಕು ಸುಮ್ಮನೆ. ಒಂದು ಪಕ್ಷ ಸತ್ಯ ಆಗಿದ್ರೆ, ಸತ್ಯ ಆಗಿಲ್ಲ ಅನ್ನೋದಾದ್ರೆ ನಿಮ್ಮ ಸ್ಟ್ಯಾಂಡ್ ಕ್ಲಿಯರ್ ಮಾಡಬೇಕು. ಯಾಕಂತ ಹೇಳಿದ್ರೆ ದ ಡೌನ್ಫಾಲ್ ಆಫ್ CT ರವಿ ಇದೆಯಲ್ಲ, ಅದು ಅವ್ರ ಮಾತಿಂದ ಸರ್, ನಾಲ್ಗೆಯಿಂದ ಆಗ್ತಿರುವಂತಹ ಎಡವಟ್ಟುಗಳು ಕರೆಕ್ಷನ್ ಆಗ್ಬೇಕಾ ಬೇಡ ಹಂಗಾರೆ? ಒಂದ್ ನಿಮಿಷ ನಾ ಮಾತಾಡ್ದೆ ಮೇಡಮ್, ಪ್ಲೀಸ್ ಕಂಟಿನ್ಯೂ ಸರ್. ಹಾ ನೋಡ್ರಿ, ನನಗೆ ಯಾಕೆ ಒಂದು ಅರ್ಥ ಆಗ್ತಾ ಇಲ್ಲ. CT ರವಿ ಅವರು ಮಾತಾಡಿರಂತಾನೆ ಯಾಕಂತ ಇದ್ರಿ ಅಂತ ನನಗೆ ಒಂದು ಪ್ರಶ್ನೆಗೆ ಅರ್ಥ ಆಗ್ತಾ ಇಲ್ಲ ರೀ. ವಿಡಿಯೋ ಇದೆಯಾ ನಿಮ್ಮ ಹತ್ರ ಏನೋ ಧ್ವನಿ ಸುಳ್ಳೆ ಇದೆಯಾ? ಆ ಶಾಸನದಲ್ಲಿ ನಡೆದಂತ ಒಂದೇನೊಂದು ಆ ಟೈಮ್ದಲ್ಲಿ ನಡೆದಂತ ಒಂದು ಡಿಬೇಟ್ ಇದೆ, ಮಾತುಕತೆ ಇದೆ. ನಿಮ್ಮ ಹತ್ರ ಏನಾದ್ರು ವಿಡಿಯೋ ಇದೆಯಾ? ನಿಮ್ಮ ಹತ್ರ ಏನಾದ್ರು ನಿಮ್ಗೆ ಸೀಕ್ರೆಟ್ ಆಗಿ ನಿಮ್ಗೆ ಏನಾರ ಒಂದು ವಿಡಿಯೋ ಮುಟ್ಟಿದ್ಯಾ? ನಾ ಅದಕ್ಕೆ ನಾವೊಂದು ಬಹಳ ವಿನಂತಿ ಪೂರ್ವಕ ಗೌರವಪೂರ್ವಕ ಈ ಮಾಧ್ಯಮ ಮುಖಾಂತರ ನಾನು ಮಾಧ್ಯಮದವರಿಗೆ ವಿನಂತಿ ಮಾಡ್ತೀನಿ. ನೀವು ತಪ್ಪು ಮಾಡಿದ್ರ ಅಂತ ಹೆಂಗ್ ಹೇಳ್ತೀರಾ? ನಿಮ್ಮ ಹತ್ರ ಪ್ರೂಫ್ ಇದೆ ರೀ ಸರ್? ಅದಕ್ಕೆ ಹೇಳಿದ್ದು ಮಾಡಿದ್ರೆ ಆಗಿದ್ರೆ FSL ರಿಪೋರ್ಟ್ ಬಂದ್ರೆ ಓಕೆ ಗಾಟ್ ಇಟ್. ಯು ಆರ್ ನಾಟ್ ಕಮಿಂಗ್ ಟು ದ ಪಾಯಿಂಟ್. ನೋಡೋಣ ನಿಮ್ಮ ಮೈತ್ರಿ ಪಕ್ಷದವರು ಉತ್ತರ ಕೊಡ್ತಾರೆ. ದ ಡೌನ್ಫಾಲ್ ಆಫ್ CT ರವಿ ನಾವು ಗಮನಿಸ್ತಾ ಇದ್ದೀವಿ ನಾಲ್ಗೆಯಿಂದ. ನೀವು ಹೇಳೋ ರೀತಿ ಏನಾದ್ರೂ ಆಗಿದ್ರೆ ಹೊರ ಬರ್ಬೇಕಂದ್ರೆ ಸತ್ಯಾಸತ್ಯತೆ ಹೊರ ತನಿಖೆ ಆಗಬೇಕು. ಪ್ಲಾಟ್ಫಾರ್ಮ್ ಅಲ್ಲೇ ತನಿಖೆ ಆಗಬೇಕು. ಓಕೆ, ಎಸ್ ಲೆಟ್ ಅಸ್ ವೆಲ್ಕಮ್ ದಟ್. ಅದನ್ನ ವೆಲ್ಕಮ್ ಮಾಡೋಣ ಪ್ಲೀಸ್. ಮೇಡಮ್, ಈ ಒಂದು ಸಾಕ್ಷಿ ಆಧಾರಗಳು FSL ರಿಪೋರ್ಟ್ ಬಂತು. ಇರ್ರಿ ಒಂದ್ ನಿಮಿಷ ಕುಮಾರ್ ಇರ್ರಿ ಒಂದ್ ನಿಮಿಷ ಗೊತ್ತಿದೆ ನಿಮ್ಮ ನಡವಳಿಕೆಗಳು. BJP ಮತ್ತು JDS ಇದು ಒಪ್ಪಬಾರದು ಸರ್ ಅಂತದ್ದು. ನೋಡಿ ಮೇಡಮ್, ಇವತ್ತೇನ ಸಭಾಪತಿಗಳು ಹೇಳಿರೋ ರೀತಿ FSL ರಿಪೋರ್ಟ್ ಬಂತು, ಅದು ಸರಿಯಾದ ಆದೇಶ ಆಗಿತ್ತು, ಹೌದು ಮಾತಾಡಿ ಸತ್ಯ ಆದ್ರೆ CT ರವಿ ಅವರು ಸಮಾಪನೆ ಕೇಳದಲ್ಲಿ ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ ಅಂತಾನೆ ಕ್ಷಮೆ ಕೇಳಲೇಬೇಕಾಗುತ್ತೆ ರಾಜ್ಯ ಜನ ಮುಂದೆ. ಎಲ್ಲರಿಗೂ ನ್ಯಾಯ ಒಂದೇ, ಆದರೆ ಯಾವ ರಿಪೋರ್ಟ್ಗಳಿಂದ ಹೇಳ್ತಾ ಇದ್ದಾರಲ್ಲ. ಸೂಕ್ಷ್ಮ ಮತ್ತು ಗಂಭೀರ ವಿಚಾರ ಹೆಂಗ್ ಹ್ಯಾಂಡಲ್ ಮಾಡಬಹುದಾಗಿತ್ತು ಕಾಂಗ್ರೆಸ್? ಇದನ್ನ ಕರೆಕ್ಟ್ ಹ್ಯಾಂಡಲ್ ಮಾಡಬಹುದಿತ್ತು. ಇವರು ಅಧಿಕಾರ ದರ್ಪ ತೋರಿಸಿದ್ದಾರೆ ಅಷ್ಟೇ. ಇಲ್ಲಿ ಇನ್ನು ಸಭಾಪತಿಗಳು ಕೊಡ್ಬೇಕು, ಅವ್ರು ರೂಲಿಂಗ್ CT ರವಿ ಅಂತ ಸಾಮಾನ್ಯ ಮನುಷ್ಯ ಅಲ್ಲ, MLA ಆಗಿದ್ದವರು. ಈ ಒಂದು ಪ್ರಕರಣ ಸರ್ಕಾರ ಪ್ರತಿಷ್ಠೆಗೆ ತಗೊಂಡು ಇವಾಗ ಹೈಕೋರ್ಟ್ ಏನ್ ಅಬ್ಸರ್ವೇಷನ್ ಕೊಟ್ಟಿದೆ, ಪೊಲೀಸ್ನವ್ರ ಕ್ರಮ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆದೇಶ ಕೊಟ್ಟಿದ್ದಾರೆ. ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ಯಾಕೆ ಹೋಗ್ತಾ ಇಲ್ಲ? ಇವ್ರು ಸರಿನೇ ಆಗಿದ್ದಿದ್ದಾರೆ, ಹೈಕೋರ್ಟ್ ಆದೇಶ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ಯಾಕೆ ಹೋಗ್ತಾ ಇಲ್ಲ ಇವರು? ಸುಮ್ಮನೆ ಯಾಕೆ ಧರ್ಮಸ್ಥಳಕ್ಕೆ ಯಾಕೆ ಕರೀತಿದಾರ? ಸುಪ್ರೀಂ ಕೋರ್ಟ್ ಕರ್ಕೊಂಡು ಹೋಗಿ ಸುಪ್ರೀಂ ಕೋರ್ಟ್ ಪಿಟಿಷನ್ ಹಾಕಿ ಬೇಲ್ ಕ್ಯಾನ್ಸಲ್ ಮಾಡಿಸಿ. ನಾಗೇಂದ್ರ ಅವರು, ಕುಮಾರ್ ಅವರು, ಪ್ರಮೇದ್ ಅವರು ಕಾರ್ಯಕ್ರಮದಲ್ಲಿ ಮೊದಲು ಬಿಡಬೇಕು. ಒಟ್ಟಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಧರ್ಮಸ್ಥಳ ಮಂಜುನಾಥೇಶ್ವರನ ಬಳಿ ಹೋಗೋಣ, ಸತ್ಯ ಅನ್ನೋದು ಹೊರಗಡೆ ಬರಬೇಕು ಅಂದ್ರೆ ಪ್ರಮಾಣ ಮಾಡಿ ಅಂತ ಹೇಳಿದ್ದಾರೆ. ಈ ಸವಾಲಿಗೆ BJP ಯಾವ ರೀತಿ ಪ್ರತಿ ಸವಾಲು ಹಾಕುತ್ತೆ, ಉತ್ತರ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆಶ್ಚರ್ಯ ಅನ್ಸೋದೇನು ಅಂದರೆ ದೇವರನ್ನೂ ಬಿಡಲಿಲ್ಲ, ಇವರು ದೇವರನ್ನು ವೆಲ್ಕಮ್ ಮಾಡ್ತಿದ್ದಾರೆ. ಇವರ ಜಟಾಪಟಿಯಲ್ಲಿ ಭಗವಂತ ಕೂಡ ಆಶ್ಚರ್ಯ ಪಡ್ತಿದ್ದೆ, ನನ್ನನ್ನು ಈ ಪ್ರಕರಣದಲ್ಲಿ ಎಳೆದು ಬಿಟ್ರಲ್ಲ ಅಂತ. ಅದೇನೇ ಇದ್ರೂ ಕೂಡ ನೀವೆಲ್ಲ ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆ ಆಗಿದ್ದೀರಿ. ನಿಮ್ಮ ಘನತೆ, ನಿಮ್ಮ ವ್ಯಕ್ತಿತ್ವ ಅದು ಅನಾವರಣ ಆಗಬೇಕು, ಅಧೋಗತಿಗೆ ಹೋಗಬಾರ್ದು. ಅದ್ರ ಬಗ್ಗೆ ಗಮನ ಹರಿಸಿ. ಅಧಿವೇಶನ ಆಗಿದೆ, ಜನಪ್ರತಿನಿಧಿಗಳ ಆಯ್ಕೆ ಆಗಿದ್ದೀರಿ, ಜ್ವಲಂತ ಸಮಸ್ಯೆಗಳ ಚರ್ಚೆ ಮಾಡಿ, ಜನರ ಸಮಸ್ಯೆನ ಆಲಿಸಿ. ಇಡೀ ದಿವಸ ಎಲ್ಲ ಅದೇ CT ರವಿ, ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡೋಂಗೆ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಗೆ ಜೀವ.